ಸಮಸ್ತ ವೀಕ್ಷಕರಿಗೆ ಕೋಸ್ಟಲ್ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ವಿಶೇಷವಾಗಿ ನಾವು ಇವತ್ತು ಒಂದು ಒಳ್ಳೆಯ ವ್ಯಕ್ತಿಯನ್ನು ನಾವು ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೇವೆ. ಅವರೇ ನಿನ್ನೆ ತಾನೇ ರಾಮಕ್ಷೇತ್ರೀಯ ಉಡುಪಿಯ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಪದ್ಮನಾಭ್ ಕುತಲ್ ಗೊಂಗೊಳ್ಳಿಯವರು ಮೂಲತಃ ಅವರು ವರ್ಷಿಣಿ ಎಂಟರ್ಪ್ರೈಸಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಬಳ್ಳಾರಿ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿನ್ನೆ ನೀವು ರಾಮಕ್ಷೇತ್ರೀಯದಲ್ಲಿ ಜಿಲ್ಲಾಧ್ಯಕ್ಷರಾಗಿದ್ದೀರಾ. ಈಗ ನೀವು ನಿಮ್ಮ ಸಮುದಾಯಕ್ಕೆ ಮುಂದೆ ಏನು ಯಾವ ರೀತಿಯಲ್ಲಿ ಸೇವೆ ಮಾಡ್ತೀರಾ, ಹಾಗೆ ನೀವು ಯಾವ ರೀತಿಯಲ್ಲಿ ಇದು ಮಾಡ್ತೀರಂತ ಒಂದು ತಮ್ಮ ಬಾಯಲ್ಲಿ ಕೇಳ್ಬೋದು ಸರ್? ಖಂಡಿತ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾವು ತುಂಬ ಬಡತನದ ಕುಟುಂಬದಿಂದ ಬಂದ್ರಿಂದಾಗಿ ನಮಗೆ ಸ್ವಲ್ಪ ಈ ಸಮಾಜ ಸೇವೆಯನ್ನು ಈಗ ಮಾಡೋದ್ರಲ್ಲಿ ಸ್ವಲ್ಪ ನಮಗೆ ವಿಳಂಬಾಗೇ ಮಾಡ್ತಾಯಿದ್ದೀವಿ. ಯಾಕೆ ನಮಗೆ ನಮ್ಮನ್ನೇ ಇದು ಮಾಡಲಿಕ್ಕೆ ಟೈಮ್ ಆಯಿತು. ನಾವು ಸೆಟ್ಲಾಗಿ ಸಮಾಜದಲ್ಲಿ ಸ್ಥಾನಮಾನ ಬರಬೇಕಾದ್ರೆ ನಮಗೆ ತುಂಬ ಟೈಮ್ ಆಯಿತು. ಹೀಗಾಗಿ ನಮಗೆ ಈಗ ಇನ್ನು ಉಳಿದಿರೋ ಸಮಯ ತುಂಬ ಕಡಿಮೆ. ಹಾಗಾಗಿ ನಾವು ಆದಷ್ಟು ಬೇಗ ನಾವು ಪಟ್ಟಂಥ ಕಷ್ಟ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಸಮಾಜದ ಜನರಿಗೆ ಅದು ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವೊಂದು ಏನಾದರೂ ಸಮಾಜಕ್ಕಾಗಿ ಕೊಡುಗೆ ಕೊಡಬೇಕು. ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಯಾರೂ ಕೈ ಹಿಡಿದಿಲ್ಲ. ಆದರೆ ನಮ್ಮ ಮುಂಬರುವ ಜನಗಳಿಗೆ ನಾವು ಪೂರೈಯನ್ನು ಎಲ್ಲ ಸಮಾಜ ಕೈ ಹಿಡಿಯೋಕ್ಕಾಗಲ್ಲ, ಅಷ್ಟೊಂದು ಮಾಡೋಕ್ಕಾಗಲ್ಲ. ನಮ್ಮ ಕೈಯಲ್ಲಾದಷ್ಟು ರೀತಿಯಲ್ಲಿ ನಾವು ಏನಾದರೂ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಇತ್ತೀಚಿನ ಕೆಲವು ವರ್ಷಗಳ ಹಿಂದಿಂದ ನಾನು ಆಲ್ರೆಡಿ ಹಲವಾರು ಕೆಲಸಗಳನ್ನು ಮಾಡ್ತಾ ಬಂದಿದ್ದೇನೆ. ಪ್ರಥಮವಾಗಿ ನಾನು ಗೊಂಗೊಳ್ಳಿಯ ಕೋಟೆ ಕೇರಿಗೆ ಕೇವಲ 6 ಮನೆ ಇರುವಂಥ ಒಂದು ಕೇರಿ ಅಂತೀವಿ ನಾವು ಹುಟ್ಟು ಬೆಳೆದಿರುವಂಥ ಇದು. ಅಲ್ಲಿ ರಸ್ತೆಗಳ ವ್ಯವಸ್ಥೆಗಳಿಲ್ಲ. ಅಂದರೆ ಒಂದು 2 ಅಡಿ ಮೋರಿ ಮೇಲೆ ಏಜಾದ ಜನಗಳನ್ನು ಕೈ ಹಿಡ್ಕೊಂಡು ಕರ್ಕೊಂಬರಬೇಕು, ಇದೆಲ್ಲ ಕಷ್ಟ. ಅಂಥ ಕಷ್ಟದ ಇದನ್ನು ಫಸ್ಟು ನಾನು ದೂರ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಅಲ್ಲಿ ಒಂದು ಪ್ರಾಜೆಕ್ಟ್ಗಳನ್ನು ಅದಕ್ಕೆ ದೊಡ್ಡ ಮೌರಿಯನ್ನು ಹಾಕಿ ದೊಡ್ಡ ಮಟ್ಟದಲ್ಲಿ ನೀರು ಹರಿಯುವಂಥ ಇದು ಸಮುದ್ರಕ್ಕೆ ಹೋಗುವಂಥದ್ದು. ಅದಕ್ಕೆ 4-5 ಫೀಟು ಅಂತ ಎತ್ತರದ ಮೌರಿಗಳನ್ನು ಉದ್ದ ರಸ್ತೆಗಳಿಗೆ ಆ ತೋಡನ್ನು ಅಳವಡಿಸಿ ಬೆಡ್ ಹಾಕಿ ಅದಕ್ಕೆ ಒಂದು ರಸ್ತೆ, ಲಾರಿ ಹೋಗುವ ಹಾಗೆ ಒಂದು ರಸ್ತೆಯನ್ನು ಮಾಡಿ ಅದನ್ನು ಒಂದು 98 ಲಕ್ಷದ ವೆಚ್ಚದ ಇದನ್ನು ನಾನು ಗುಜ್ಜಾಡಿ ಗ್ರಾಮದಲ್ಲಿ ನಮ್ಮ ಕೇರಿ ಮನೆಗಾಗಿ ಮಾಡಿಕೊಟ್ಟಿದ್ದೀನಿ. ಅದರಿಂದ ಹಲವಾರು ದೇವತೆ, ನಾಗದೇವರ ಗುಡಿ ಎಲ್ಲ ಗುಡಿಗೆ ಹೋಗುವಂತಹಲಿಕ್ಕೂ ಒಂದು ಅನುಕೂಲ ಆಯಿತು. ಮಳೆಗಾಲದಲ್ಲಿ ಅಲ್ಲಿ ನಡೆಯೋದು ತುಂಬ ಶಿಕ್ಷೆ ಇತ್ತು. ಈಗ ಎಲ್ಲರೂ ಆರಾಮಾಗಿ ಚೆನ್ನಾಗಿ ಹೋಗಿ ದರ್ಶನ ಮಾಡ್ಬೋದು. ಇತ್ತೀಚಿನ ದಿನದಲ್ಲಿ ಮೊನ್ನೆ ನಾವು ನಮ್ಮ ಒಂದು ಗುಡಿಯನ್ನು ಕೂಡ, ನಾಗದೇವರ ಗುಡಿಯನ್ನು ಕೂಡ, ಗುಡ್ಡೆ ಗುಡಿ ಅಂತ ಕೂಡ ನಾವು ಅದನ್ನು ಎಲ್ಲ ಸಮಸ್ತರು ಸೇರಿ, ಕುಟುಂಬಸ್ಥರು, ಅಕ್ಕಪಕ್ಕದವರು ಎಲ್ಲರೂ ಸೇರಿ ನಾವು ಅದನ್ನು ವಿಜೃಂಭಣೆಯಿಂದ ಒಂದು ಗುಡಿಯನ್ನು ಕಟ್ಟಿ ನಾವು ಅದನ್ನು ಇನಾಗ್ರೇಷನನ್ನು ಮಾಡಿದ್ದೀವಿ. ಅದರಿಂದ ನಮಗೆಲ್ಲರಿಗೂ ಫಲ ಸಿಕ್ಕಿದೆ. ಬೇರೆಯವರಿಗೇನೋ ಗೊತ್ತಿಲ್ಲ, ಬಟ್ ನನಗಂತೂ ನಾನು ಸಮಾಜದ ಯಾವುದೇ ಒಂದು ಕಾರ್ಯಗಳನ್ನು ಮಾಡಿದಲ್ಲಿ, ಸಮಾಜದ ಜನರಿಗೆ ಒಳ್ಳೆಯ ಕಾರ್ಯಕ್ಕೆ ನಾನು ಕೈ ಜೋಡಿಸಿದಲ್ಲಿ ನನಗೆ ಅದರ ಪ್ರತಿಫಲ ಕೂಡಲೇ ಸಿಕ್ಕಿದೆ. ಹಾಗಾಗಿ ನಾನು ಎಣಿಸ್ತೇನೆ, ಶಾಯದ್ ನಾನು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಿರೋದ್ರಿಂದ ನನಗೆ ದೇವರು ತುಂಬ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ. ನನ್ನಲ್ಲಿ ಮಾಡಲು ಆದಷ್ಟು ನನಗೆ ಕೆಲಸದ ಅವಕಾಶಗಳು ಸಿಗ್ತಾಯಿದೆ. ನನಗೆ ಒಳ್ಳೆ ಮಟ್ಟಕ್ಕೆ ಬೆಳೀಲಿಕ್ಕೆ ನನಗೆ ದೇವರು ಅನುಕೂಲ ಮಾಡಿಕೊಡ್ತೀನಿ. ನಾನು ಎಣಿಸ್ಕೊಳ್ತೀನಿ, ನಾನು ಒಳ್ಳೆ ಕೆಲಸ ಮಾಡೋದಕ್ಕೆ ನನಗೆ ದೇವರು ಕೊಟ್ಟಿದ್ದಾನೆ ಅಂತ ನಾನು ಎಣಿಸ್ಕೊಳ್ತೀನಿ ಅಷ್ಟೇ. ಸರಿ. ಹಾಗಾಗಿ ಅದರಲ್ಲಿ ಗುಜ್ಜಾಡಿ ಶಾಲೆ, ನಾನು ಕಲ್ತಿರೋ ಶಾಲೆ ಕೂಡ ನಾವು ಒಂದು ಕ್ಲಾಸ್ ರೂಮನ್ನು ನಾವು ಮಾಡಿಕೊಟ್ಟಿದ್ದೀವಿ. ನಾವು ಕಲ್ತಂಥ ಶಾಲೆ, ನಾವು ಅಲ್ಲಿ ಏನೋ ಒಂದು ಕೊಡುಗೆ ಕೊಡಬೇಕಂತ ನಮಗಿದೆ. ನಾವು ಬೆಳೆದಂಥ ಊರಿನಲ್ಲಿ ನಮ್ಮ ಸಮಾಜದ ಟೆಂಪಲ್ಲಿ ಕೂಡ ಅದನ್ನು ಕೂಡ ನಾವು ಇದರಲ್ಲಿ ನಾವು ಮಾಡಿ ಒಂದು ಸಮಾಜದಲ್ಲಿ ನಮ್ಮ ದೇವಸ್ಥಾನ, ನಮ್ಮ ಮಠ, ನಮ್ಮ ಹಾಲ್ಗಳು, ಅದು ಇದು ಎಲ್ಲ ಚೆನ್ನಾಗಿ ಬೆಳಿಬೇಕಂತ ಹೇಳಿ ಅದು ಮಾಡಿದ್ದೀವಿ. ಸಮಾಜದ ಜನರ ಒಟ್ಟಿಗೆ ನಾವು ಸ್ವಲ್ಪ ಕೈ ಜೋಡಿಸಿದ್ರೆ ಅವ್ರಿಗೆ ಸ್ವಲ್ಪ ಒಂದು ಹೆಮ್ಮೆ ಆಗುತ್ತೆ, ಅವರಿಗೂ ಸ್ವಲ್ಪ ಧೈರ್ಯ ಬರ್ತದೆ. ನಾವೆಲ್ಲದನ್ನು ನಾವು ಮಾಡಬೇಕಂತೇನಿಲ್ಲ, ಸಮಾಜದೆಲ್ಲ ಮಾಡ್ತಾರೆ. ಆದರೆ ಅವ್ರ ಹಿನ್ನೆಲೆಯಲ್ಲಿ ನಾನಿದ್ದೇನಂತ ಒಬ್ಬ ವ್ಯಕ್ತಿಗಳು ಬೇಕು ಅವರಿಗೆ, ನಮ್ಮ ಸಮಾಜದವರೇ ಬೇಕು. ಹಾಗಾಗಿ ಯಾವ ಸಮಾಜದವರೇ ಆಗಲಿ, ಅವರಿಗೊಬ್ಬ ಹಿನ್ನೆಲೆ ನಾನಿದ್ದೇನೆ, ನೀನು ಮುಂದೆ ಹೋಗಂತ ಹೇಳಿದಾಗ ಆಟೋಮೆಟಿಕ್ ಸಮಾಜ ಕಟ್ಟಿ ಬೆಳೀತೆ ಅನ್ನೋದನ್ನು ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ನಿರೀಕ್ಷೆಯಲ್ಲಿ ನಾನು ಸಮಾಜದಲ್ಲಿ ಮಾಡ್ತಿರುವಂತಹ
ಬಳ್ಳಾರಿಯಲ್ಲೂ ಕೂಡ ಕೆಲವು ಕಲ್ಯಾಣ ಮಂಟಪಗಳು, ದುರ್ಗಾದೇವಿಯ ಟೆಂಪಲ್ಗಳು, ಈಶ್ವರ ಟೆಂಪಲ್ಗಳು ಮತ್ತು ಹಲವಾರು ಟೆಂಪಲ್ಲು, ಕಲ್ಯಾಣ ಮಂಟಪ, ಅದು ಇದು ಎಲ್ಲ ನಾನು ಸಮಾಜಕ್ಕೆ ಕೊಟ್ಟಿದ್ದೀನಿ. ಆ ಕೊಟ್ಟಂಥ ಆ ಫಲ ಪರಮಾತ್ಮ ನನಗೆ ಇವತ್ತು ಇಂಥ ಒಂದು ಸ್ಥಾನಮಾನ ನಿಲ್ಲಿಸಿದ್ರೆ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೀಗ ಕೇಳಿದಂಥ ಪ್ರಶ್ನೆ, ನಿನ್ನೆಯ ದಿನ ನನಗೆ ನಮ್ಮ ಕರಾವಳಿಯ ಭಾಗದಲ್ಲಿ ಈಗ ನಮ್ಮ ರಾಮಕ್ಷತ್ರಿಯ ಈ ಒಂದು ಒಕ್ಕೂಟ ನಿರ್ಮಾಣ ಆಗಿದೆ. ಇದು ಒಂದು ರಾಜ್ಯ ಮಟ್ಟದ ಒಕ್ಕೂಟ. ಈ ಒಕ್ಕೂಟದಲ್ಲಿ ನನ್ನನ್ನು ಪ್ರೆಸಿಡೆಂಟಾಗಿ ಮಾಡಿದ್ದಾರೆ. ಪ್ರಥಮವಾಗಿ ನಾನು ನಮ್ಮ ಸಭೆಯ ಮುಂದೆ ಅದನ್ನು ಇದು ಮಾಡಿದ್ದೀನಿ. ನಮ್ಮ ಸಮಾಜದಲ್ಲಿ ತುಂಬ ಅತಿ ಕಡು ಬಡವರು ಕೂಡ ಇದ್ದಾರೆ. ಇವತ್ತಿನ ಕಾಲದಲ್ಲಿ ಗೊತ್ತಿದೆ ನಿಮಗೆ, ಮದುವೆ ಎಲ್ಲ ಮಾಡೋದು ಅಂತೇಳಿ ಭಾರಿ ಕಷ್ಟ. ಕೇಳಿದ್ದೇವೆ. ಹೌದು. ಅಂಥ ಸಮಯದಲ್ಲಿ ನಾವು ಬೇರೆ ಎಲ್ಲ ಇದೆಲ್ಲ ಮಾಡೋದಕ್ಕಿಂತ ನಾವೆಲ್ಲ ಸೇರಿ ಯಾಕೆ ಒಂದು 20-25 ಜೋಡಿಯ ಮದುವೆಗಳನ್ನು ಅತಿ ಕಡು ಬಡವರಿಗೆ ಮಾಡಬಾರ್ದು. ಸೊ ಅದರಿಂದ ಸಮಾಜದಲ್ಲಿ ಆ ಬಡತನದ ಅವರಿಗೆ ಮದುವೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅವರು 8 ವರ್ಷ 9 ವರ್ಷ ಲೇಟ್ ಆಗ್ತದೆ. ಆ ಲೇಟ್ ಆಗೋದ್ರಿಂದ ಮಕ್ಕಳಿಗೆ ವಯಸ್ಸಾಗುತ್ತೆ, ಅದು ಮತ್ತೆ ಮದುವೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಗಂಡು ಹೆಣ್ಣು ಸಿಕ್ಕೋದಿಲ್ಲ. ಸೊ ಇದು ಒಂದು ಪ್ರಾಬ್ಲಮ್. ಮತ್ತೊಂದು ಇಷ್ಟು ದಿನ ಟೈಮಲ್ಲಿ ನೀವು ಮದುವೆ ಯಾಕೆ ಆಗಿಲ್ಲ, ಆತನಗಳಿಂದ ಏನೋ ಪ್ರಾಬ್ಲಮ್ ಇರ್ಬೋದು ಅಥವಾ ಆಕೆಯಿಂದ ಏನೋ ಪ್ರಾಬ್ಲಮ್ ಇರ್ಬೋದು ಅಂತ ಜನರ ಅವರವರದೇ ಒಂದು ನಿರೂಪಣೆಯಿಂದಾಗಿ ಅವರ ಕಷ್ಟದ ಇದನ್ನು ಹೊರಗಡೆ ಬೇರೆ ಮೆಸೇಜನ್ನು ತೊಗೊಂಡು ಇದು ಮಾಡ್ತಾರೆ. ಹಾಗಾಗಿ ಆ ಒಂದು ಭಾವನೆಯನ್ನು ಇಟ್ಕೊಂಡು ನಾವು ಈಗ ಕೈ ಹಾಕಿದ್ದೀವಿ. ವಿದ್ಯಾಭ್ಯಾಸದಲ್ಲಿ ಜನಗಳಿಗೆ ಪ್ರೋತ್ಸಾಹಿಸಬೇಕು, ಸಮಾಜದಲ್ಲಿ ಅವರಿಗೆ ಒಳ್ಳೊಳ್ಳೆ ಸ್ಥಾನಮಾನಗಳು ಸಿಗಬೇಕು, ಒಳ್ಳೊಳ್ಳೆ ಅವಕಾಶಗಳು, ಉದ್ಯೋಗ ಅವಕಾಶಗಳು ಸಿಗಬೇಕು. ಈ ಎಲ್ಲ ಒಂದು ನಿಟ್ಟಿನಲ್ಲಿ ನನ್ನನ್ನು ಅವರು ತಮ್ಮೊಟ್ಟಿಗೆ ಪದ್ಮನಾಭ ಗೊತ್ತೋಳ ಅವಶ್ಯಕತೆ ಇದೆ ಅಂತ ಜೋಡಿಸ್ಕೊಂಡಿದ್ದೆ. ಖಂಡಿತ ನಾನು ಸಮಾಜಕ್ಕೆ ಇದರ ಕೊಡುಗೆಯನ್ನು ಮುಂಬರುದಿನಲ್ಲಿ ಕೊಡ್ತೀನಿ ಅಂಥೇಳಿ ನಾನು ಸಮಾಜ ಜನರಿಗೆ ಬಯಸ್ತೀನಿ. ಏನಂದರೆ ಸರ, ಇವಾಗ ಎಲ್ಲರೂ ಉದ್ಯೋಗ ಮಾಡ್ತಾರೆ. ಈಗ ತಾವು ಉದ್ಯೋಗದಲ್ಲಿ ಹೆಮ್ಮರಾಗಿ ಬೆಳೆದಿದ್ದಾರೆ. ಯಾಕಂದರೆ ತಾವು ತಾಲೂಕು, ಜಿಲ್ಲೆ, ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹಿತ ತಮ್ಮ ಕಂಪನಿಗಳು ನೀಡ್ತಾ ಇದೆ. ಸಾವಿರಾರು ಜನರು ನಿಮ್ಮ ಇದರಲ್ಲಿ ಕೆಲಸ ಮಾಡ್ತಾರೆ. ಎಲ್ಲೋ ನಿಮಗೊಂದೇನು ಖುಷಿ ಕೊಡೋದಿಲ್ಲ ಸರ್? ಈಗ ನೀವೊಂದು ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಾಗ ಅದರಿಂದ ಏನು ಖುಷಿ ಅಂತ? ಖಂಡಿತ ನಿಮ್ಮದು ಒಳ್ಳೆಯ ಕ್ವಶನ್ಸ್ಗಳಿದೆ. ನೋಡಿ, ನಾವು ಒಬ್ಬರೇ ದುಡಿದು ನಾವು ಒಬ್ಬರೇ ತಿನ್ನೋದ್ರಿಂದ ನಮ್ಮ ಕುಟುಂಬ ಮತ್ತು ನಮ್ಮ ಮನೆಯವರು ಒಳಗಡೆಯಲ್ಲಿ ನಾವು ಖುಷಿಯಾಗಿರ್ತೀವಿ ವಿನ ದುಡಿದು ಹಾಕುವಂಥ ವ್ಯಕ್ತಿ ಅಥವಾ ದುಡಿಯುವಂಥ ವ್ಯಕ್ತಿ ಯಜಮಾನ ಅವನು ಖುಷಿಯಾಗಿರೋದಿಲ್ಲ. ನಾ ಭಾವಿಸ್ತೀನಿ ಹಾಗಂತ. ಯಾಕಂತ ಕೇಳಿದ್ರೆ, ನನ್ನ ಮತ್ತು ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಪರಿವಾರ ಅನ್ನೋದು ಅದು ನನಗೆ ಮಾತ್ರ ಸೀಮಿತ. ಆದರೆ ಬೇರೆ ನಾನು ಒಂದು 4 ಜನಕ್ಕೆ ಸಹಾಯ ಮಾಡಬೇಕು, ಒಂದು 4 ಜನರಿಗೆ ಉದ್ಯೋಗ ಕೊಡಬೇಕು, ಒಂದು 4 ಜನರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಾನು ಕೈ ಜೋಡಿಸ್ಬೇಕು, ಅವರ ಮಕ್ಕಳ ಮದುವೆಗೆ ನಾನು ಕೈ ಜೋಡಿಸ್ಬೇಕು, ವಿದ್ಯಾಭ್ಯಾಸ ಕೈ ಜೋಡಿಸ್ಬೇಕು, ಮನೆ ಕಟ್ಟುವುದರಲ್ಲಿ ಕೈ ಜೋಡಿಸ್ಬೇಕು. ಆಗ ಆ ನಮ್ಮ ಎಂಪ್ಲಾಯೀಸ್ಗಳಿಗೆ ನಾವೇನು ಮಾಡ್ತಾಯಿದ್ದೀವಿ, ಬೇರೆಯವರಿಗೆಲ್ಲ ಮಾಡೋಕ್ಕಿಂತ ಮೊದಲು ನಮ್ಮ ಎಂಪ್ಲಾಯ್ಗೆ ಯಾಕೆ ಮಾಡಬಾರ್ದು ಅಂತ. ಈಗ ನೀವು ನಂಬಲಿಕ್ಕಿಲ್ಲ, 2005ನೇ ಇಸ್ವಿಯಲ್ಲಿ ನಾನು ನನ್ನ ಕಂಪನಿನ ಸ್ಥಾಪನೆ ಮಾಡಿದ್ದೆ. ನಮ್ಮ ಹೆಂಡತಿ ಹೆಸರಲ್ಲಿ ನಾನು ಸ್ಥಾಪನೆ ಮಾಡಿದ್ದೆ. ಆಗ ನನಗೆ ಕೇವಲ 3 ಜನ ಇದ್ದರು. ಈಗ ಸಾವಿರಾರು ಜನಕ್ಕೆ ನಾನು ನೌಕರಿ ಕೊಟ್ಟಿದ್ದೇನೆ. ಸಾವಿರಾರು ಕುಟುಂಬಕ್ಕೆ ನಾನು ದಾರಿದೀಪನಾಗಿದ್ದೇನೆ. ನನಗೆ ಅವರ ಕುಟುಂಬದವರು, ಅವರ ಮಕ್ಕಳು, ಅವರ ಫ್ಯಾಮಿಲೀಸ್ ನನಗೆ ಕೊಡುವಂಥ ಗೌರವ ನಾನು ಮಾಡಿದಂಥ ಆಸ್ತಿ ಅಂತ ಭಾವಿಸ್ತೀನಿ. ಮತ್ತು ಅವರು ಮಕ್ಕಳು ಈಗ ಡಾಕ್ಟರು, ಇಂಜಿನಿಯರ್ಸ್ಗಳು ಆಗಿದ್ದಾರೆ ಅಂತ ಕೇಳಿದರೆ ಅವರಿಗೆ ಎಜುಕೇಷನ್ಸ್ನಲ್ಲಿ ಮುಂದೆ ಬರಲಿಕ್ಕೆ ಅವರಿಗೆ ಲೋನಿನ ಅವಶ್ಯಕತೆ ಇದೆ. ಅವರಿಗೆ ಬಡ್ಡಿ ಇಲ್ಲದೆ ನಾನು ಲೋನ್ ರೂಪದಲ್ಲಿ ಎಜುಕೇಷನ್ಗೆ ಹೆಲ್ಪ್ ಮಾಡಿದ್ದೇನೆ. ಅವರು ಕಡಿಮೆ ಸಂಬಳದಲ್ಲಿ ಅವರಿಗೆ ಮಕ್ಕಳು ಮತ್ತು ಅವರ ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಅಂತ ಅವರು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿಕೊಂಡು ಪಾಪ 10 ವರ್ಷ 12 ವರ್ಷ ಮಕ್ಕಳನ್ನೇ ಅವರು ಇದು ಮಾಡ್ಕೊಂಡಿಲ್ಲ, ಪ್ಲ್ಯಾನಿಂಗ್ ಮಾಡ್ಕೊಂಡಿಲ್ಲ. ಒಂದು ದಿನ ನನಗೆ ನಮ್ಮ ವರ್ಕರ್ಸ್ ಕಾಲೋನಿ, ನನ್ನ ಸ್ವಂತ ಓನ್ ಕಾಲೋನಿಯನ್ನು ವರ್ಕರ್ಸಿಗೆ ನಾನು ಕೊಟ್ಟಿದ್ದೀನಿ. ಒಂದು ಸ್ವತಂತ್ರ ದಿನಾಚರಣೆಯ ಒಂದು ಫ್ಲ್ಯಾಗ್ ಹೋಸ್ಟಿಂಗ್ ಅಂತ ನನ್ನಲ್ಲಿ ಮಾಡಬೇಕಂತ ಆಸೆ ಇತ್ತು. ಆ ದಿನ ಹೋದಾಗ ಅಲ್ಲಿ ಊಟ ಕಾಪಿ ಎಲ್ಲ ಇಟ್ಕೊಟ್ಟಿದ್ದೀನಿ. ಆ ಸಮಯದಲ್ಲಿ ನನಗೆ ಗೊತ್ತಾಯ್ತು, ಯಾವುದೇ ಮಕ್ಕಳು ಮರಿ ಇದ್ದಿದ್ದ ಅಲ್ಲಿ ನನ್ನ ಸಂಸ್ಥೆಯಲ್ಲಿ ನಾನು ಬೆಳೆಸಿದಂಥ ಇದರಲ್ಲಿ ಈ ರೀತಿಯ ಕಷ್ಟಗಳು ನನಗೆ ಗೊತ್ತಿದ್ದಿಲ್ಲ. ಕಷ್ಟ ಉಂಟು ಗೊತ್ತು ನನಗೆ, ನಾನು ಅದೇ ರೂಟಲ್ಲಿ ಬಂದವನು. ಈ ಮಟ್ಟದಲ್ಲಿ ಇದೆ ಗೊತ್ತಿಲ್ಲ.
ಆಗ ನಾನು ನನ್ನ ಕಂಪ್ನಿ ಅನೌನ್ಸ್ಮೆಂಟ್ ಮಾಡಿದಂಗೆ ಗೊತ್ತಾಯ್ತು ವಿಷಯ ಅಲ್ಲಿ. ಸರ್ ಹಮಾರಾ ಈ ಪೇಡ್ ನೈ ಬರ್ತಾ ಹೈ ತೋ ಹಮ್ ಅಪ್ನಾ ಭೀ ಬಚ್ಚೋं के ऊपर कैसा ही करेगा. ಅಚ್ಚಾ. ಅಂದರೆ ಹಿಂದಿಯಲ್ಲಿ ಹಾಗಂತಾರೆ, ಕನ್ನಡದಲ್ಲಿ ನಮ್ಮ ಜೀವನನೇ ನಾವು ಮಾಡೋ ಕಷ್ಟ ಆಗಿರುವಾಗ ನಾವು ಮಕ್ಕಳ ಇದನ್ನು ಮಾಡಿ ಹೇಗೆ ಇದು ಮಾಡಲಿ ಅಂತ. ಆಗ ನಾನು ಅವರಿಗೆ 25,000 ರೂಪಾಯಿಯ ಒಂದು ಈ ಹೆರಿಗೆಯ ಇದರ ವೆಚ್ಚಗಳನ್ನು ಕಂಪನಿ ಫ್ರೀ ಕಾಸ್ಟಾಗಿ ವಹಿಸ್ಕೊಳ್ತೀವಿ. ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಫ್ರೀ ಡೊನೇಷನ್ಸ್ಗಳನ್ನು ನಾವು ಕೊಡ್ತೀವಿ. ಅದಲ್ಲದೆ ಇನ್ನೂ ಹೆಚ್ಚಿನ ಇದು ಬೇಕಂತಾದಲ್ಲಿ ಬಡ್ಡಿ ಇಲ್ಲದೆ ಅವರಿಗೆ ಲೋನನ್ನು ಕೊಡ್ತೀವಿ. ಅವರ ಸ್ಯಾಲ್ರಿಯಲ್ಲಿ 1,000 1,500 ರೂಪಾಯಿ ಮಂತಲ್ಲಿ ಕಟ್ ಮಾಡಿಕೊಡುವ ಹಾಗೆ ಆ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೀನಿ. ನಾನು ಅದು ಮಾಡಿದೆ ಅಂತ ಹೇಳಿ ಇದು ಮಾಡ್ತಾಯಿಲ್ಲ. ನಾನು ಅದು ಮಾಡಿದ ಮೇಲೆ ನನ್ನ ಕಾರ್ಮಿಕರು, ನನ್ನ ಕೆಲಸಗಾರರು ಆ ಒಂದು ಸಂತೋಷದಿಂದ ನನ್ನ ಕೆಲಸದಲ್ಲಿ ನನಗೆ ಉತ್ತಮ ಮಟ್ಟಕ್ಕೆ ಏರಲಿಕ್ಕೆ ನನ್ನ ಎಲ್ಲ ಕಾರ್ಮಿಕ ವೃಂದ ಅವರ ಕೈ ಜೋಡಣೆಯಿಂದ ನಾನು ಇವತ್ತಿಗೆ ಮಟ್ಟಕ್ಕೆ ಬೆಳೆದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದು ನನಗೆ ನಾ ಪಟ್ಟಿರುವಂಥ ಸಂತೋಷ ಅಂತಲೂ ಹೇಳಿ ಕೂಡ ಇಷ್ಟಪಡ್ತೀನಿ. ಯಾಕಂದರೆ ನೀವು ನಿಮ್ಮದೊಂದು ವಿಟಿನೂ ನೋಡಿದೆ. ವಿಟಿ ನೋಡಿದಾಗ ಹೇಳಿದರು ನೀವೊಂದು ಈಗ ಹೇಳಿದ್ರಿ 2005ರಲ್ಲಿ ಸ್ಥಾಪನೆ. ತಾವು 1996ರಲ್ಲೆಲ್ಲ ತುಂಬ ಕಷ್ಟ ಕೆಲಸವನ್ನು ಮಾಡಿದ್ದೀರಾ. ಅದನ್ನೆಲ್ಲ ಲಾಸ್ ಮಾಡ್ಕೊಂಡು ಮತ್ತೆ ಬೊಂಬೈಗೆ ಹೋದಿರಾ. ಅಲ್ಲಿ ಏನೇನು ನಿಮಗೆ ಗೊತ್ತಿದೆ ಅದಲ್ಲ. ಹೌದು, ಆ ವಿಟಿಯನ್ನು ನೋಡಿದ್ದೇನೆ. ಆದರೆ ನಾನು ನಿನ್ನೆ ನೀವು ಜಿಲ್ಲಾಧ್ಯಕ್ಷರಾದಾಗ ಒಂದು ವರದಿ ಮಾಡಿದೆ. ಒಂದಷ್ಟು ಜನ ನಂಗೆ ಫೋನ್ ಮಾಡಿದರು, ಸರ್ ಪದ್ಮನಾಭ ಕೊತ್ವಾಲ್ರು ನಮ್ಮ ಊರ ಭಾಗದಲ್ಲಿ ಸ್ವಲ್ಪ ಕಡಿಮೆ, ಯಾಕಂದರೆ ಅವರು ದೇಶದಲ್ಲಿ ಎಲ್ಲ ಕಡೆ ಉದ್ಯೋಗ ಇರೋದ್ರಿಂದ ನಮ್ಮ ಕಡೆ ಸ್ವಲ್ಪ ಕಡಿಮೆ ಇದ್ದರು. ಆದರೂ ಅವರು ನಮ್ಮ ಪಾಲಿಗೆ ಅಂದರೆ ಈ ಕಾರ್ಮಿಕರ ಪಾಲಿಗೆ ಕರಾವಳಿ ಭಾಗದ ನಡೆಯೋ ದೇವರು ಅಂತ ಇದ್ದಾರೆ. ಏನು ಹೇಳ್ತೀರಾ ಸರ್ ಇದು? ಅಂಥದ್ದೇನಿಲ್ಲ, ದೇವರೇನಿಲ್ಲ. ನೋಡಿ, ನಾನು ದೇವತಾ ಕಾರ್ಯಗಳಲ್ಲಿ ಸ್ವಲ್ಪ ಜಾಸ್ತಿ ಭಾಗವಹಿಸ್ತೀನಿ. ನನಗೆ ಸ್ವಲ್ಪ ದೇವರಂದರೆ ಜಾಸ್ತಿ ಇದು, ಸ್ವಲ್ಪ ಆಧ್ಯಾತ್ಮಿಕ ಇದರಲ್ಲಿ ನಾನು ಜಾಸ್ತಿ ಇದಿರ್ತೀನಿ. ನಾನು ಸ್ವಲ್ಪ ಬೇರೆ ಬಿಸ್ನೆಸ್ಗಳವರಂತೆ ಸ್ವಲ್ಪ ಹೊರಗಡೆ ಬಿಸ್ನೆಸ್ ಇದು ಸಿಸ್ಟಮ್ನಲ್ಲಿ ಇರುವುದು ಕಡಿಮೆ. ನಾನು ಇರುವುದೇ ನೀವು ಜಾಸ್ತಿಯಾಗಿ ದೇವಸ್ಥಾನದಲ್ಲೇ ನೋಡ್ತೀರಿ, ನನ್ನನ್ನು ಯಜ್ಞ ಯಾಗಗಳಲ್ಲಿ ನೋಡ್ತೀರಿ, ಪೂಜೆ ಪುರಸ್ಕಾರಗಳಲ್ಲಿ ನೋಡ್ತೀನಿ. ಜನರು ನನ್ನ ಪೂಜೆ ಪುರಸ್ಕಾರ ಯಜ್ಞ ಯಾಗ ಇದನ್ನು ಇದು ಮಾಡ್ತಾರೆ. ದೇವತೆಗಳ ಆಶೀರ್ವಾದ ಕೂಡ ನನಗೆ ತುಂಬ ಇದೆ. ನನಗೆ ಒಂದು ದೈವ ನಿರೀಕ್ಷೆ ಕೂಡ ಇದೆ. ನಾನು ದುರ್ಗಾದೇವಿಯ ಆರಾಧಕ ಭಕ್ತ. ನಾನು ದೇವಿಯನ್ನು ಪೂಜಿಸುವಾಗ ನಾನು ದೇವಿಯನ್ನೇ ನೋಡ್ತೀನಿ. ನನ್ನ ಆತ್ಮದಲ್ಲಿ ನಾನು ದೇವಿಯನ್ನೇ ನೋಡ್ತೀನಿ. ನನಗೆ ಮುಂದೆ ನಾನು ಏನು ಆಗ್ತದೆ, ಇದು ನೀನು ಹೋಗುವಂಥ ರೂಟ್ ಸರಿನೋ ತಪ್ಪೋ, ಅಥವಾ ನೀನು ಏನು ಡಿಸಿಷನ್ ತೊಗೊಳ್ಬೇಕು ಅನ್ನೋದು ನನಗೆ ಪ್ರತಿ ಇದರಲ್ಲಿ ನನಗೆ ಗೊತ್ತಾಗುತ್ತೆ. ಅದು ಕನಸಿನ ರೂಪದಲ್ಲಿರ್ಬೋದು, ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುವುದಾಗಲಿ ಆ ರೂಪದಲ್ಲಿ ಗೊತ್ತಾಗುತ್ತೆ. ಬಟ್ ಅದು ಏನು ಬರುತ್ತೆ ಹಾಗೆ ಆಗ್ತಾಯಿದೆ. ನಾನು ಅನಿಸ್ತೀನಿ ಅದು ನನಗೆ ದೇವರ ಆ ಗಿಫ್ಟ್ ಅಂತ ಕೆಡಿಸ್ಕೊಳ್ಬೋದು. ಸ್ವಾಭಾವಿಕವಾಗಿ ಈಗ ನೀವು ಹೇಳ್ತೀರಿ ನಡೆದಾಡುವಾಗ ದೇವರು ನಾನಲ್ಲ, ನಾನು ಹೇಳಿದ್ದಲ್ಲ. ಸಮಾಜದ ಕಾರ್ಮಿಕರೇ ನಂಗೊಂದು 2 ಜನ ಫೋನ್ ಮಾಡಿದರು, ಸೊ ನೀವು ನಿನ್ನೆ ವರದಿ ಮಾಡಿದ್ರಿ ಚೆನ್ನಾಗಿತ್ತು, ಯಾಕಂದರೆ ನಮ್ಮ ಪಾಲಿಗೆ ಅವರು ನಡೆದಾಡುವ ದೇವರು ಅಂತ ಹೇಳಿದರು. ಹಾಗಾಗಿ ನಿಮ್ಗೆ ಹೇಳಿದ್ದು ಬಿಟ್ಟರೆ ಅದು ಏನಂತ ಹೇಳಿದ್ರೆ, ನಾನೀಗ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಈಗ ಗೊಂಗಳ್ಳಿಯ ಒಂದು ಆ ರಸ್ತೆಯನ್ನು ಮಾಡಿದೆ ಅಂತ ಹೇಳಿದಾಗ, ಅದು ಎಷ್ಟು ಇದು ಮಾಡಿದ್ರು ಕೂಡ ಈಗ ಒಂದು ಪಂಚಾಯತಿಂದ ಮೂಲಕ ಹೋಗ್ಬೇಕಂತಾದ್ರೂ ರೋಡ್ ಅಂತ ಇರಬೇಕು, ಅದನ್ನು ಡೆವಲಪ್ ಮಾಡ್ತಾರೆ. ಒಂದು ಹಳ್ಳವನ್ನೇ ಮುಚ್ಚಿಬಿಟ್ಟು, ಒಂದು ದೊಡ್ಡ ಹಳ್ಳವನ್ನೇ ಮುಚ್ಚಿಬಿಟ್ಟು ಅದಕ್ಕೆ ಮಾಡುವಂಥದ್ದು ಸರ್ಕಾರಿ ಪ್ರಾಜೆಕ್ಟಲ್ಲಿ ಬರುವುದಿಲ್ಲ. ನಮ್ಮ ತಾಯಿಯವರು ಹೇಳ್ತಾ ಇದ್ದರು, ನಮಗೊಂದು ನಮ್ಮ ಮನೆಗೆಲ್ಲ ಆಗಲ್ಲ, ಪಂಚಾಯತಿನ ಸಿಸ್ಟಮ್ ಎಲ್ಲ ಚಿಕ್ಕದಿದ್ರಲ್ಲಿ ನಾವಿರುವಾಗ ನಮಗೊಂದು ರೋಡ್ ಮಾಡಿಕೊಡಿ, ನಮ್ಮ ರೋಡ್ ಮಾಡಿಕೊಂಡು ಬೇಡ್ತಾಯಿದ್ರು ಅವರು. ನಮಗೆ ನಾನು ಊರು ಸಮಾಜಕ್ಕೆಲ್ಲ ಇಷ್ಟೆಲ್ಲ ಮಾಡಿಕೊಟ್ಟು ಇರುವಂಥ ಒಂದು 5-6 ಮನೆಯ ನಮ್ಮ ಕೇರಿಗೆ ನಾನು ಏನಾದರೂ ಅದನ್ನು ಮಾಡಿಕೊಡ್ದೇ ಇದ್ದರೆ ನಾವು ಊರಿಗೆ ಮಾಡಿ ಏನು ಪ್ರಯೋಜನ ಉಂಟು ಅಂತ ನನ್ನ ಮನಸ್ಸಿನಲ್ಲಿ ಬಂದ ಭಾವನೆಯನ್ನು ನಾನು ಮಾಡಲ್ಲ. ಊರಿನ ಜನರೆಲ್ಲ ನಂಗೆ ಕೈ ಜೋಡಿಸಿದ್ದಾರೆ, ನನಗೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಮನೆ ಮಗನಾಗಿ ಇದು ಮಾಡಿದ್ದೀನಿ, ನಿಂತು ಮಾಡಿದ್ದೀನಿ. ನನಗೆ ಮಜ್ಜಿಗೆಯನ್ನು ಕೂಡ ಅಲ್ಲೇ ಮಾಡಿದ್ದೀನಿ. ನಾನು ವರ್ಕರ್ಸ್ ಹೆಲ್ಪ್ಗೆ ಕೆಲಸ ಮಾಡಿದ್ದೀನಿ. ನನಗೆ ಊಟ ಉಪಚಾರಗಳು ಎಲ್ಲದನ್ನು ನನಗೆ ಮನೆ ಮಗನಾಗೆ ಮಾಡಿದ್ದಾರೆ. ಅದನ್ನು ನಾನು ಕೂಡ ಮರೆಯುವುದಿಲ್ಲ. ನನಗೆ ಅಷ್ಟು ಖರ್ಚು ಮಾಡಿದೆ ಅಂತ ಹೇಳಿ ಯಾವುದೇ ನೋವಿಲ್ಲ ಅಂದರೆ ನನಗೆ ಸಂತೋಷ ಇದೆ. ನಾನು ಇನ್ನೂ ನನ್ನ ಅದಕ್ಕೆ ಕೊಟ್ಟಿದ್ದಂಥ ಈಗೂ ನನಗೆ ಸಂತೋಷ ಎದ್ದು ಹೇಳ್ತೀನಿ. ದುಡ್ಡು ಖರ್ಚು ಮಾಡಿದೆ ಅನ್ನುವಂಥ ನೋವು ನನಗೆ ಇಲ್ಲ, ಬದಲಾಗಿ ನಾನು ಇದು ಮಾಡಿದ್ದಲ್ಲ ಅಂತ ನನಗೆ ಹೆಮ್ಮೆ ಇದೆ, ಹೆಮ್ಮೆ ಸತ್ತತ್ತಿದೆ. ಈಗ ಅದೇ ರೀತಿಯಲ್ಲಿ ಮೊನ್ನೆ ಅದೇ ಪಕ್ಕದಲ್ಲಿ ಒಂದು ದೇವಸ್ಥಾನ ಆಗುವಾಗ ತುಂಬ ಅದು ಒಂದು 400-500 ವರ್ಷದ ಇತಿಹಾಸದ ದೇವಸ್ಥಾನ. ಅಲ್ಲಿ ಒಂದು ತನು ಹಾಕಬೇಕಂತ ಕಂಡು ಮುಳ್ಳು ಗಿಳ್ಳು ಅದೆಲ್ಲ ಇದು ಮಾಡ್ಕೊಂಡು ಹೋಗಬೇಕಿತ್ತು. ಅದನ್ನು ನಾನು ಆ ಸಮಯದಲ್ಲಿ ಆ ದೇವಸ್ಥಾನ ಕೂಡ ಕೆಲವು ನಮ್ಮದೇ ಜಾಗವನ್ನು ಅದಕ್ಕೆ ಬಿಟ್ಟು ಅದು ಹಳ್ಳಗಳನ್ನು ಮೂಲಕ ಕಂಟನ್ನು ಕಟ್ಟಿ, ಕಲ್ಲಿಂದ ಕಂಠವನ್ನು ಕಟ್ಟಿ
ಅದು ತುಂಬ ಲಾರಿಗಳಿಂದ ಹೊರಗಡೆಯಿಂದ ಮಣ್ಣನ್ನು ತಂದು ತುಂಬಿ ಲೆವೆಲ್ ಮಾಡಿ ಅದಕ್ಕೆ ಕಂಪೌಂಡ್ ವಾಲನ್ನು ಮಾಡಿ ಒಂದು ವ್ಯವಸ್ಥೆ ಮಾಡಿ ಇಟ್ಟಿದ್ದೆ. ಆಗ ಅವರಿಗೆ ಅವರಿಗೆಲ್ಲ ಪ್ರೇರೇಪಣೆ ಬಂತು. ದೇವರ ಆಳಿಸ್ಕೊಂಡಾಗ ಅಥವಾ ದೇವರನ್ನು ಉಂಟು ಮಾಡಿಸ್ಕೊಂಡಾಗ ಪೂಜೆ ಮಾಡ್ಕೊಂಡು ನೀವು ಇದನ್ನೆಲ್ಲ ಮಾಡಬೇಕು, ದೇವಸ್ಥಾನ ಮಾಡಬೇಕು ಅಂತ ಬಂತು. ಅವರು ಒಂದು 6 ಜನ ಇರುವಂಥ ಕುಟುಂಬ, 6 ಕುಟುಂಬದಿಂದ ಒಂದು ದೇವಸ್ಥಾನ ಮಾಡೋದು ಇವತ್ತಿನ ಕಾಲದಲ್ಲಿ ನಿಮ್ಗೆ ಕೂಡ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅಂತ. 6 ಜನರಿಂದ ಒಂದು ದೇವಸ್ಥಾನ ಅಂತ ಹೇಗೆ ಮಾಡಲಿಕ್ಕಾಗತ್ತೆ, ಅವರೆಲ್ಲ ಇದು ಮಾಡಿದ್ರು. ಆಗ ಆ ಸಮಯದಲ್ಲಿ ನಾನು ಅವ್ರಿಗೆ ಹೇಳಿದ ಇಷ್ಟೇ, ನೀವು ಮುಂದರಿಸಿ, ನಿಮಗೆ ಎಲ್ಲಾದರೂ ಯಾವುದೇ ಕಾರಣಕ್ಕೆ ದೊಡ್ಡ ಕಡಿಮೆ ಬಿದ್ದಲ್ಲಿ ನಾನು ನಿಮ್ಮ ಹಿಂದ್ಗಡೆಗಿದ್ದರೆ ನಿಮಗೆ ಅದನ್ನು ಬಂದಾಗಲಿಕ್ಕೆ ಬಿಡುವುದಿಲ್ಲ. ಅಂದರೆ ಅದನ್ನು ಪೂರ್ಣಗೊಳಿಸುವ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಅದನ್ನು ನಾನು ಇದ್ದೇನೆ ಅಂತೇಳಿ ಅವರಿಗೆ ಪ್ರಮಾಣ ಮಾಡಿದ್ದೇನೆ. ಸೊ ಅವರು ಕೂಡ ಆದಷ್ಟು ಅವ್ರ ಕೈಯಿಂದ ಎಡ್ದಷ್ಟು ಅವ್ರ ಕುಟುಂಬದವರು ಅವರವರ ಯೋಗ್ಯತೆ ಪ್ರಕಾರ ಅವರವರ ಇದ್ರ ಪ್ರಕಾರ ಅವರು ಮಾಡಿಕೊಟ್ಟಿದ್ದಾರೆ, ಇಲ್ಲ ಅಂತಿಲ್ಲ. ಆ ಕಡಿಮೆ ಇದ್ದ ಭಾಗದಲ್ಲಿ ನಮ್ದು ಆ್ಯಕ್ಚುಲಿ ಅದು ನಂಬ್ಕೊಳ್ಳೋದ ಕುಟುಂಬ, ನಂಬಿದ ದೈವ ಬೇರೆ ಕಡೆಗಿದೆ. ಆದರೆ ನಾವು ಅದ್ರ ಕಾಲದಲ್ಲಿ ಇರೋದ್ರಿಂದ ಅಲ್ಲಿ ನಾವು ನಂಬ್ಕೊಂಡಿದ್ದೀವಿ. ಹಾಗಾಗಿ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ವಿ. ಹಾಗಾಗಿ ಸ್ವಲ್ಪ ನಿಮಗೆ ಇದೆಲ್ಲ ಗಮನಕ್ಕೆ ಬಂದಿರ್ಬೋದು. ಮಹಾಂಕಾಳಿ ಮಠ ಅಂತ ಕಾರ್ವಿಕೆರೆಯಲ್ಲಿದೆ, ಅದು ಕಾರ್ವಿಕೆರೆಯ ಸಮಾಜದವ್ರದ್ದು. ಅವ್ರಿಗೆ ಕೂಡ ಆ ಸಮಯದಲ್ಲಿ ಕಷ್ಟ ಇತ್ತು. ಅಂದರೆ ಕಾರ್ವಿಯ ಜನಾಂಗ ತುಂಬ ದುಡಿತಾರೆ ಪಾಪ ಅವರು, ಆದರೆ ಅವರು ಆ ದುಡ್ಡನ್ನು ಇಟ್ಕೊಳ್ಳೋದಿಲ್ಲ. ಅವರು ಹೃದಯವಂತರು, ಕಾರ್ವಿಯರ್ ಅಂತ ಹೇಳಿ ತುಂಬ ಹೃದಯವಂತರು. ಆ ಸಮುದ್ರದಲ್ಲಿ 100-150 ಮೀಟರ್ಸು ಇದಕ್ಕೆಲ್ಲ ಹೋಗಿಬಿಟ್ಟು ಇದು ಮಾಡಿ ಬರಬೇಕಂತ ಹೇಳಿದರೆ ಅದು ಸಾಧಾರಣ ಇದಲ್ಲ, ಮಳೆಯ ಇದ್ರಾಗೆಲ್ಲ. ಅವರೊಟ್ಟಿಗೂ ನಾವು ಒಂದು 6 ಸೇರಬೇಕಾದ್ರೆ ಮನೆ ನಮ್ಮದು. ಆ ಒಂದು 50 ಕಾರ್ವಿಯ ಮನೆಯ ಆ ಭಾಗದ ಒಳಗಡೆ ನಾವು ಸೇರ್ಕೊಂಡಿದ್ದೇವೆ. ನಮ್ಮನ್ನು ಕೂಡ ನಾವು ಕಾರ್ವಿಯರ್ ಅಂತ ಕೂಡ ನೀವು ಹೇಳ್ಬೋದು, ಅಂದರೆ ಮೀನುಗಾರರ ಅಂದರೆ ಹೇಳ್ಬೋದು. ಯಾಕೆಂದರೆ ಕೇಳಿ ನಾವೆಲ್ಲ ಕೊಂಕಣಿ ಕೂಡ ಮಾತಾಡ್ತೀವಿ, ಬಟ್ ನಮ್ಮ ಒಂದೇ ಕೇರಿ, ಒಂದೇ ಮನೆ. ನಮ್ಮಲ್ಲಿ ಕಾರ್ವಿಯ ಮತ್ತು ಶೇರುಗಾರ ಅನ್ನುವಂಥ ಭೇದ ಭಾವನೆಗಳಿಲ್ಲ. ನಾವು ಕಾರ್ವಿಯವರು ಮತ್ತು ನಾವಂತೂ ಒಂದೇ ಕುಟುಂಬದ ಹಾಗೆ ಬೆಳೆದವರು, ಈಗ ಕೂಡ ನಾವು ಬೆಳೀತಾ ಇದ್ದೀವಿ. ಹಾಗಾಗಿ ಆ ಒಂದು ದೇವಸ್ಥಾನದಲ್ಲಿ ನಾವು ಅವರೊಟ್ಟಿಗೆ ಕೈ ಜೋಡಿಸಿದ್ದೇವೆ. ಅವರು ನಮ್ಗೆ ತುಂಬ ಗೌರವ ಕೊಡ್ತಾ ಇದ್ದಾರೆ, ತುಂಬ ಅಭಿಮಾನ ನಮಗೆ ಇದು ಮಾಡಿದ್ದಾರೆ. ನಾನು ಈಗೂ ಆ ದೇವಸ್ಥಾನಕ್ಕೆ ಆ ಕಡೆ ಹೋದಾಗ ನಾನು ಆ ದೇವಸ್ಥಾನಕ್ಕೆ ಹೋಗಿ ನಾನು ಪೂಜೆ ಪುರಸ್ಕಾರ ಕೊಟ್ಟು ಬರ್ತೇನೆ. ನೀವು ನಂಬಲಿಕ್ಕಿಲ್ಲ, ಆ ಪೂಜೆ ಒಂದು ಕೊಡಕ್ಕೆ ಹೋದಾಗ ಮಹಾಂಕಾಳಿಯ ಆ ಒಂದು ಕಡೆಯಿಂದ ಅವ್ರ ಸಮಾಜದಲ್ಲ ಒಟ್ಟಿಗೆ ಅಷ್ಟು ನನಗೆ ಕೋಪ್ರೇಟ್ ಮಾಡ್ತಾಯಿದ್ರು. ನನಗೆ ಆ ಸಮಯದಲ್ಲಿ ಸ್ವಲ್ಪ ಬೇರೆ ಯಾವುದೋ ಒಂದು ಪ್ರಾಬ್ಲಮ್ಗಳಿತ್ತು. ನಾನು ದೇವರಲ್ಲಿ ಬೇಡ್ಕೊಂಡೆ, ಟಕ್ ಅಂತ ಆ ದೇವರ ಅಷ್ಟು ದೊಡ್ಡ ಮಹಾಂಕಾಳಿ ಇದರಿಂದ ಬಿತ್ತು, ಒಂದು ಸೈಡಿಂದ ಹಾರ ಒಂದು ಸೈಡಿಂದ ಬಿತ್ತು. ಆಗ ಆ ಸಮಾಜದವರೆಲ್ಲ ಹೇಳಿದ್ರು, ನೋಡು ನಿಮ್ಗೆ ದೇವರ ಆಶೀರ್ವಾದ ಆಗಿದೆ. ಖಂಡಿತ ಆ ಸಮಯದಲ್ಲಿ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. 1.5 ಅವರ್ಸ್ ನಂತರ ನನಗೊಂದು ದೊಡ್ಡ ಜಾಬ್ ಸಿಕ್ತು. ನೀವು ನೋಡಿ ದೈವಶಕ್ತಿ ಎಷ್ಟಿದೆ ಅಂತೇಳಿ. ಗೊಂಗಳಿ ರಾಮಂದರು ಕೂಡ ಅವ್ರ ಪಾಪ ತುಂಬ ಇದು ಮಾಡಿ ಬಜೆಟ್ ತೊಗೊಂಡು ಹೋಗಿದ್ರು. ಅವರಿಗೂ ಕೂಡ ಮಧ್ಯದಲ್ಲಿ ಅದು ಲಾಸ್ಟ್ ಓಪನಿಂಗ್ ತುಂಬ ಶಾರ್ಟ್ ಟೈಮ್ ಇತ್ತು, ಆ ಸಮಯದಲ್ಲಿ ಅವರಿಗೆ ಆಗಿಲ್ಲ ಅಂತ ಸಂಭವದಲ್ಲಿ ಕೂಡ ಅವರು ಕೂಡ ನನ್ನ ಫೋನ್ ಮಾಡಿದರು. ನಾನು ಆ ಸಮಯದಲ್ಲಿ ನಾನು ಇದ್ದೇನೆ, ನೀವು ಎದುರುಬಾಡಿ ಅಂತ ಹೇಳಿದ್ದೇನೆ. ಬಟ್ ನಮ್ಮ ಸಮಾಜದವರು ಯಾರೇ ಸಮಾಜ ಆಗಲಿ ಎಲ್ಲ ದುಡ್ಡು ಮತ್ತು ಮುಂದೋಗಿ ಎಲ್ಲರೂ ಇರ್ತಾರೆ, ಎಲ್ಲರೂ ಓಡಾಡ್ತಾರೆ. ಅವರಿಗೊಂದು ಧೈರ್ಯ ಬೇಕು. ಅಂದರೆ ಹಿಂದುಗಡೆಗೆ ಒಬ್ಬ ನಾನು ಇದ್ದೀನಿ ಅಂತ ಹೇಳಿದಾಗ ಶಾಯದ್ ನಂತರ ನಮ್ಮ ಅವಶ್ಯಕತೆ ಕೂಡ ಅವ್ರಿಗೆ ಬರೋದಿಲ್ಲ, ಆದರೆ ಆ ಒಂದು ಧೈರ್ಯ ಬರ್ತದೆ ಅವರಿಗೆ. ಅದನ್ನು ನಾನು ಎಲ್ಲರ ಕೇಳಿ ಬೇಡ್ದು, ಯಾವುದೇ ಸಮಾಜ ಸಂಸ್ಥೆಗಳಲ್ಲಿ ಯಾರಾದರೂ ಒಂದು ಒಳ್ಳೆಯ ಕೆಲಸ ಮಾಡುವಾಗ ನಾವಿದ್ದೇವೆ, ಹೆದರಬೇಡ ಅಂತ ಹೇಳುವಂಥ ಒಂದು ಚಿಳು ಮಾತುಗಳನ್ನು ಹೇಳಿದರೆ ಆ ಮುಂದೋಗುವಂಥ ವ್ಯಕ್ತಿಗೆ ತುಂಬ ಒಂದು ಇದಾಗತ್ತೆ. ನಾವು ಹೀಗೆಲ್ಲ ಮಾಡಿ ಅದೆಲ್ಲ ಸಕ್ಸಸ್ಫುಲ್ ಆದ್ದರಿಂದಾಗಿ ಜನಗಳಂತಾರೆ. ಈಗ ಒಂದು ಮೊನ್ನೆ ಇದರಲ್ಲಿ ಶಾಯದ್ ನಿಮ್ಗೆ ಇದೇ ಬಂದಿರ್ಬೋದು ಅಂತ ನಡೆದ ದೇವರಂದ್ರೆ ಹಾಗಲ್ಲ. ನಾನು ಸೀತಾ ಕಲ್ಯಾಣ ಅಂತ ಮೊನ್ನೆ ಮಾಡಿದ್ದೆ ನೋಡಿ. ನಾನು ಒಂದು ಎಳ್ಳಷ್ಟು ಕೆಲಸ ಕೂಡ ಮಾಡಿಲ್ಲ ಅಲ್ಲಿ. ಎಲ್ಲ ಸಮಾಜ ಜನಗಳ ಕೆಲಸ ಮಾಡಿದ್ದಾರೆ, ಅವರೇ ವಾಲಂಟಿಯರಿಟಿಗೆ ಮಾಡಿದ್ದಾರೆ. ನನಗೆ ವಿಚಿತ್ರ ಅದು ಹೆಂಗಾಯಿತು ಏನಾಯಿತು ಅಂತ ಗೊತ್ತು. ಅಷ್ಟು ವಾಲಂಟಿಯರಿಟಿ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಅದೆಲ್ಲ ದೈವ ಇಚ್ಛೆ. ಅಂದರೆ ನಡೆದಾಡುವ ದೇವರುಗಳೇ ಇದ್ದಾರೆ. ಕಲಿಯುಗ ನಮ್ಮ ಕಣ್ಣಿಗೆ ಅಷ್ಟು ಕಾಣ್ತಾ ಇಲ್ಲ. ನಡೆದಿರೋ ಪದ್ಮನಾಭ ಅಲ್ಲ, ನಡೆಯುವಂಥ ದೇವತೆಗಳೇ ಇವತ್ತಿನ ಕಾಲದಲ್ಲಿ ಇದ್ದಾರೆ. ಅವರು ನಮ್ಮ ಭಕ್ತಿ, ನಮ್ಮ ಪ್ರೀತಿ, ನಮ್ಮ ಶ್ರದ್ಧೆ, ಶ್ರೇಷ್ಠತೆ. ನಾವು ಒಟ್ಟು ದುಡ್ಡುಂಟು ಅಂತೇಳಿ ಒಂದು ಇಷ್ಟು ಹೂ ತಗೊಂಡು ದೇವರಿಗೆ ಇಟ್ಟರೆ ಪೂಜೆ ಮಾಡ್ರೆ ಆಗೋದಿಲ್ಲ. ನಮ್ಮಲ್ಲಿ ಭಕ್ತಿ ಇರಬೇಕು, ನಮ್ಮಲ್ಲಿ ಒಳ್ಳೆಯ ಮನಸ್ಸಿರಬೇಕು, ಒಳ್ಳೆಯ ಸಂಸ್ಕಾರ ಇರಬೇಕು. ಆಗ ಅದು ಖಂಡಿತ ಅದರ ಫಲ ಎಲ್ಲರಿಗೂ ದೊರೆಯುತ್ತೆ. ಎಲ್ಲರೂ ಪದ್ಮನಾಭನಾಗ್ಬೋದು, ಎಲ್ಲರೂ ಪದ್ಮನಾಭಗಿಂತ ಮುಂದೆ ಬೆಳಿಬೋದು ಅಂತ ಹೇಳೋದು ನಾನು ಸಮಾಜಕ್ಕೆ ಕೊಡುವಂಥ ಟಾಸ್ಕ್. ನಿಮ್ಮ ಇದರ ಮಹಾಲಕ್ಷ್ಮಿ ಅಂತ ವರ್ಷಿಣಿ ಅವರು ನಿಮ್ಮ ಧರ್ಮಪತ್ನಿ. ಯಾಕಂದರೆ ಈ ನಿಮ್ಮದು ದೇಶ ವಿದೇಶ ಎಲ್ಲ ಕಡೆ ಇವಾಗ ಯಾವ ದೇಶದಲ್ಲಿ ಎಲ್ಲೋ ನಿಮಗೆ ಪತ್ನಿಯರಿಂದನೂ ಸ್ವಲ್ಪ ಇದು ಬೇಕೇ ಇರ್ತದೆ, ಯಾಕಂದ್ರೆ ಸಪೋರ್ಟ್ ಬೇಕೇ. ಹೇಗೆ ನಿಮ್ಮ ಪತ್ನಿ ಮಕ್ಕಳೆಲ್ಲ ನಿಮಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಅಯ್ಯೋ ದೇವರೇ, ಅದನ್ನು ನಾನು ನನ್ನ ನೀವು ನೋಡ್ರೆ ಗೊತ್ತಿರ್ಬೋದು. ನನ್ನ ಜೀವನದ
ಇದರಲ್ಲಿ ನಾನು ಪಟ್ಟಂಥ ಕಷ್ಟ ನನ್ನ ಶತ್ರುಗಳಿಗೆ ಕೂಡ ಬರಬಾರ್ದು ನಾನು ಹೇಳ್ತೀನಿ. ನನಗೇನು ಬೇಜಾರಿಲ್ಲ, ನನ್ನ ಇದರಲ್ಲಿ ಏನು ಬೇಜಾರಿಲ್ಲ. ನಾನು ರಸ್ತೆಯಲ್ಲಿ ಪಾತ್ರೆಯನ್ನು ಕೂಡ ಮಾರಿದ್ದೇನೆ, 10 ರೂಪಾಯಿ ಅಂತ. ಮನೆಗೆ ಸಿಲಿಂಡ್ರನ್ನು ಕೂಡ 5 ರೂಪಾಯಿಗಾಗಿ ಹಾಕಿದ್ದೀನಿ. ನನಗೆ ಬೇಜಾರಿಲ್ಲ, ನಾನು ಕಷ್ಟಪಟ್ಟಿದ್ದೀನಿ. 5,000 ರೂಪಾಯಿ ಸಂಬಳದಲ್ಲಿ ನನಗೆ ಜೀವನ ಆಗೋದಿಲ್ಲ. ಆಯಿತು, ಸಂಜೆ 6 ಗಂಟೆ ಬಂದು ರೋಡಲ್ಲಿ ಪಾತ್ರೆ ಮಾರ್ತಿದ್ದೆ, ಶೂ ಮಾರ್ತಿದ್ದೆ, ಜಾಕೆಟ್ಗಳು 5 ರೂಪಾಯಿ 10 ರೂಪಾಯಿ ಕಮಿಷನ್ ತೊಗೊಂಡು ಮಾರ್ತಿದ್ದೆ, ಮನೆ ಸಿಲಿಂಡ್ರ್ ಹಾಕ್ತಾಯಿದ್ದೆ. ಬಟ್ ನನ್ನ ಹೆಂಡತಿ, ನಾನು ಹೇಳಬೇಕಂತ ಕೇಳಿದ್ರೆ, ಒಳ್ಳೆ ಸಂಸ್ಕಾರ ಮನೆತನದವಳು. ಮನೆತನ ಆದರೂ ಕೂಡ ಒಳ್ಳೆ ದೊಡ್ಡ ಮನೆತನದಲ್ಲಿ ಬೆಳೆದವಳು. ಬಡತನ ಇದ್ದರೂ ಕೂಡ ದೊಡ್ಡ ಮನೆತನದವರು. ಅವರ ತಂದೆಯವರು ಕೂಡ ಒಂದು ರೋಡ್ ಆಕ್ಸಿಡೆಂಟಿನಲ್ಲಿ ಎಕ್ಸ್ಪೈರ್ ಆದರು. ಅವರ ಮಕ್ಕಳೆಲ್ಲ ಚಿಕ್ಕವರಿದ್ದರು. ನನಗೆ ಅವರ ಮನೆಯ ಭಾರ ಕೂಡ ನನ್ನ ತಲೆ ಮೇಲೆ ಇತ್ತು ಆ ಸಮಯದಲ್ಲಿ. ಹೇಗೆ ಮಾಡುವುದಪ್ಪ ಅಂತ ಹೇಳಿ ಭಾರಿ ಕಷ್ಟದಲ್ಲಿ ನಾನು ಇದ್ದೆ. ಆ ಸಮಯದಲ್ಲಿ ಈ ದುರ್ಗಾದೇವಿಯನ್ನು ನಾನು ಆರಾಧನೆ ಚಾಲೂ ಮಾಡಿದೆ. ನನ್ನನ್ನು ಎಲ್ಲ ಇದಕ್ಕಿಂತಲೂ ನಾನು ಪೂಜೆ ಮಾಡುವಂಥ ಆ ದುರ್ಗಾದೇವಿ ನನ್ನ ಎಲ್ಲ ಶ್ರೇಯಸ್ಸಿಗೆ ಕಾರಣ ಅಂತ ಹೇಳ್ತೀನಿ. ಈಗ ಬೇರೆಯಲ್ಲಿ ಒಂದು ಹೇಳ್ಬೋದು, ದೀಪದ ಬುಡದಲ್ಲಿ ಕತ್ತಲೆ ಇರ್ತದೆ, ದೀಪದ ದೂರದಲ್ಲಿ ಬೆಳಕು ವಿಸ್ತಾರವಾಗಿ ಕಾಣ್ತದೆ. ನಮ್ಗೆ ಇನ್ನೂ ಆಸೆ, ಇನ್ನೂ ಆ ಬೆಳಕು ಅಷ್ಟೇ ದೂರ ಇದೆ, ಇನ್ನೂ ಯಾಕೆ ಮುಂದೆ ಆ ಬೆಳಕನ್ನು ತೋರೋದಿಲ್ಲ ಅಂತ ಹೇಳಿ ನಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ. ನಾವು ಅದನ್ನು ರೀಚ್ ಮಾಡಲಿಕ್ಕೆ ತುಂಬ ಟ್ರೈ ಮಾಡ್ತೀವಿ. ಅಂದರೆ ನಾವು ಇನ್ನೂ ಆ ಬೆಳಕನ್ನು ಮುಂದೆ ತಗೊಳ್ಬೇಕಂತ. ನಮ್ಮ ಬುಡದಲ್ಲಿ ಕತ್ತಲೆ ಇದೆ, ಅದ್ರ ಬಗ್ಗೆ ನಾವು ಆಲೋಚನೆ ಮಾಡೋದಿಲ್ಲ. ನಮ್ಮ ಬುಡದಲ್ಲೇ ಕತ್ತಲೆ ಇದೆ, ನಾವು ಆಲೋಚನೆ ಮಾಡ್ತಾಯಿಲ್ಲ. ಆದರೆ ನಮ್ಮ ಬುಡದ ಕತ್ತಲೆಯನ್ನು ಫಸ್ಟಿಗೆ ನಾವು ನಿವಾರಣೆ ಮಾಡಿಕೊಂಡೆ ಆ ಜ್ಯೋತಿ ಮತ್ತು ಆ ಬೆಳಕನ್ನು ಇನ್ನು ಮುಂದೆ ನಾವು ಎಕ್ಸ್ಪೆಕ್ಟನ್ನು ಕೇಳೋದು ತಪ್ಪು ಅಂತ ನಾನು ಅನಿಸ್ತೇನೆ. ಅದನ್ನು ಹೇಗೆ ನಿಭಾಯಿಸಬೇಕಂತ ಹೇಳಿದರೆ, ಒಂದು ದೀಪದ ಪಕ್ಕದಲ್ಲಿ ಇನ್ನೊಂದು ದೀಪವನ್ನು ಇಟ್ಟಾಗ ಆ ದೀಪದ ಬುಡದ ಇರುವಂತಹ ಕತ್ತಲೆ ಹೋಗುತ್ತೆ. ಸಿಂಪಲ್. ನಾವು ಅದರ ಆಲೋಚನೆ ಮಾಡುವುದನ್ನು ಬಿಟ್ಟು ಇನ್ನು ಮುಂದಿನ ದೂರದ ಇದಕ್ಕೆ ನಾವು ಆಲೋಚನೆ ಮಾಡ್ತೀವಿ. ಹಾಗೆ ನನ್ನ ಜೀವನದಲ್ಲಿ ನನ್ನ ಹೆಂಡತಿಯ ಪಾತ್ರ, ಅವಳು ನನ್ನಿಂದಾಗೆ ಪಟ್ಟಂಥ ನೋವು ಅಂತಲೇ ಹೇಳಿ, ನನ್ನನ್ನು ಕೈ ಹಿಡಿದ್ರಿಂದ ಅವಳಿಗೆ ತುಂಬ ಕಷ್ಟ ಬಂತು. ಆ ಕಷ್ಟದಲ್ಲಿ ಬೇರೆ ಯಾವ ಹೆಣ್ಣಾದರೂ ಶಾಯದ್ ನನಗೆ ಡೈವರ್ಸ್ ಕೊಟ್ಟು ಹೋಗ್ತಿದ್ರು ಏನೋ ಗೊತ್ತಿಲ್ಲ. ಬಟ್ ನನಗೆ ಕೈ ಜೋಡಿಸಿದ್ಲು, ಕಷ್ಟದಲ್ಲಿ ನಾನು ಇದ್ದೇನೆ ಅಂತ ಇದು ಮಾಡಿದ್ಲು. ತನ್ನ ಬಂಗಾರ ಅದು ಎಲ್ಲದನ್ನು ನನಗೆ ಇದನ್ನು ಇಟ್ಬಿಟ್ಟು ಸಹಾಯದಲ್ಲಿ ನನಗೆ ಇದು ಮಾಡಿದ್ಲು. ಸಂಜೆ ಬಂದಾಗ ನನ್ನ ಟೆನ್ಷನ್ ಆಗಿದ್ರು ಕೂಡ ನನ್ನನ್ನು ಎದೆ ತಟ್ಟಿ ಏನಾಯ್ತು ಅಂತ ಕೇಳುವಂಥರೊಬ್ಬರ ಹೆಂಡತಿ ಒಬ್ಬರೇ ಇದ್ದರು. ಹಾಗಾಗಿ ನನ್ನ ಅಚೀವ್ಮೆಂಟ್ಸಿಗೆ ಅಥವಾ ನನ್ನ ಈ ಬಿಸ್ನೆಸ್ಸನ್ನು ಇದು ಮಾಡಲಿಕ್ಕೆ ನನ್ನ ಹೆಂಡತಿಗಿಂತ ಮಿಗಿಲಾದಂಥ ಪಾತ್ರ ಯಾವುದಿಲ್ಲ. ಆ ದುರ್ಗಾದೇವಿಯನ್ನು ಬಿಟ್ಟರೆ ಬೇರೆ ಅವಳೇ ಅಂತ ಹೇಳ್ಬೋದು. ನನಗೆ ಬೇರೆ ಯಾರೂ ಸಹಾಯ ಆಗಿಲ್ಲ. ದುಶ್ಮನ್ ಕಾ ಅಂತ ಬಗಲ್ ಮೇ ಅಂತಾರಲ್ಲ, ಹಾಗೆ ಶತ್ರುಗಳು ನನ್ನ ಹೆಗಲ ಮೇಲೆ ಇದ್ದಿದ್ರು ಎಲ್ಲರೂ. ಆದರೆ ಆ ಸ್ವಲ್ಪ ಸಮಯದಲ್ಲಿ ನಾನು ಸ್ವಲ್ಪ ಸಿಟ್ಟಿನ ಮನುಷ್ಯ, ಸ್ವಲ್ಪ ಉದ್ರಿತ ಇತ್ತು. ಅದೆಲ್ಲವನ್ನು ನನಗೆ ತಾಳ್ಮೆ, ನನಗೆ ಸಮಾಧಾನ ಎಲ್ಲವನ್ನು ಹೇಳಿದವಳೆ ನನ್ನ ಹೆಂಡತಿ. ಈಗೂ ನೀವು ವೀಟಲ್ಲಿ ನೋಡಿರ್ಬೋದು, ನಾನು ಹೆಂಡತಿಯನ್ನು ಎಷ್ಟು ಪ್ರೀತಿಸ್ತೆ ಅಂತ ಹೇಳಿದರೆ, ನನ್ನ ಹೆಂಡತಿಯಿಂದ ಪ್ರೀತಿ ಯಾರೂ ಅಷ್ಟು ಸಮಾಜಕ್ಕಿಂತ ಇದಾಗಬಾರ್ದು, ಎಲ್ಲೂ ಅವಳಿಗೆ ನನ್ನ ಪ್ರೀತಿ ಕಡಿಮೆ ಆಗಬಾರ್ದು. ಅಂದರೆ ಅಷ್ಟು ಕಷ್ಟಪಟ್ಟಿದ್ದಾಳೆ ಅವಳು. ಅಂದರೆ ನಾನು ನನ್ನ ಹೆಂಡತಿಗೆ ತುಂಬ ಗೊಂಬೆಯಾಗಿ ಪ್ರೀತಿಸ್ತೀನಿ. ಯಾಕೆಂತ ಕೇಳಿದರೆ ತುಂಬ ಕಷ್ಟಪಟ್ಟಿದ್ದಾಳೆ. ಹಾಗಾಗಿ ನನ್ನ ಜೀವನದಲ್ಲಿ ನನ್ನ ಶ್ರೇಯಸ್ಸಿಗೆ ನನ್ನ ಹೆಂಡತಿಯ ಕಾರಣ ಅಂತ ಹೇಳಿ ಇಷ್ಟಪಡ್ತೇನೆ ಹೇಳಲಿಕ್ಕೆ. ಇವಾಗ ನೀವು ರಾಮಕ್ಷೇತ್ರೀಯ ನಿಮ್ಮ ಸಮುದಾಯದಲ್ಲಿ ಇನ್ನು 2 ವರ್ಷದ ಅವಧಿಗೆ ನೀವು ಅಧ್ಯಕ್ಷರಾಗಿದ್ದೀರಾ. ಯಾಕಂದರೆ ಸಂಘಟನೆ ನಡೆಸುವಾಗ ಒಂದಷ್ಟು ಕಾಲು ಎಳೆಯೋರು ಮತ್ತೊಬ್ಬರು ಇರ್ತದೆ. ಆದರೆ ನಿಮಗೆ ಆ ಪರಿಸ್ಥಿತಿ ಬರಲಿಕ್ಕಿಲ್ಲ ಅನಿಸ್ತದೆ, ಯಾಕಂದರೆ ನೀವು ಆಗದೆ ಇದ್ದೀರಾ. ನೀವು ಈಗ ನಿಮ್ಮ ಸಮುದಾಯದಲ್ಲಿ ಬೇರೆ ರೀತಿಯಲ್ಲಿ ಏನಾದರೂ ನನ್ನಿಂದ ಏನಾದರೂ ಕೊಡುಗೆಯನ್ನು ಕೊಡಬೇಕು ಆ ರೀತಿ ಏನಾದರೂ ಆಲೋಚನೆ ಮಾಡಿದ್ರಾ? ಖಂಡಿತ. ನೋಡಿ, ಯಾವುದೇ ಒಂದು ಉದ್ದೇಶ ಇಲ್ಲದೆ ಸಂಘದಲ್ಲಿ ಅಥವಾ ಸಂಸ್ಥೆಯಲ್ಲಿ ಯಾರೂ ಇದು ಮಾಡೋದಿಲ್ಲ ಅಲ್ವಾ. ಒಂದು ಸಂಸ್ಥೆಯನ್ನು ಮಾಡಿ ಏನಾದ್ರು ನಮ್ಮ ಅವಧಿಯ ಪೀರಿಯಡ್ನಲ್ಲಿ ನಾವು ಏನು ಸಮಾಜಕ್ಕೆ ಏನಾದರೂ ಕೊಡಬೇಕಂತ ಆ ಒಂದು ಖಂಡಿತ ಇದ್ದೇ ಇರ್ತದೆ. ನನಗೆ ಆಸೆ ಇದೆ, ಅತಿ ಕಡು ಬಡವರಿಗೆ ಕೆಲವೊಂದು ಇದಕ್ಕೆ ನಾವು ಮದುವೆ ಮಾಡಿಸ್ಬೇಕು. ನಮ್ಮ ಸಮಾಜದ ಜನರಿಗೆ ಈಗ ನೋಡಿ MCOM, MTech, BTech ಇಷ್ಟು ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಅಂಗಗಳು ತಗೊಂಡು ಪಾಸಾಗಿದ್ದಾರೆ, ಅವರಿಗೆ ಉದ್ಯೋಗವಿಲ್ಲ.
20,000 15,000 25,000 ರೂಪಾಯಿ ಪೇಮೆಂಟ್ಗಳಲ್ಲಿ ಅವ್ರು ಸೇರಿಕೊಂಡು ಅವರು ಮನೆ ಬಾಡಿಗೆಯನ್ನು ಕಟ್ಟಿ ಅವರ ಊಟವನ್ನು ಮಾಡಿಕೊಂಡು ಅವರು ಅಮ್ಮ ಅಪ್ಪನಿಗೆ ನೋಡಿಕೊಂಡು ಅವ್ರು ಎಷ್ಟು ಮಾಡ್ಬೋದು, ಉಳಿಸ್ಬೋದು ದುಡ್ಡನ್ನು. ಆ ಒಂದು 2-3 ಸಾವಿರ ರೂಪಾಯಿ ದುಡ್ಡನ್ನು ಉಳಿಸ್ಕೊಂಡು ಅವರು ಏನು ಜೀವನದಲ್ಲಿ ಸಾಧನೆ ಮಾಡ್ಬೋದು. ಅಷ್ಟು ಓದಿ ಅವರು ಲೋನ್ ಮಾಡಿರ್ತಾರೆ, ಬ್ಯಾಂಕ್ ಲೋನ್ ಮಾಡಿರ್ತಾರೆ. ನೀವು ಆಲೋಚನೆ ಮಾಡಿ ನೋಡಿ ಎಷ್ಟು ಕಷ್ಟ ಆಗ್ಬೋದು, ಸಕ್ಸಸ್ಫುಲ್ ಆಗೋ ಸಾಧ್ಯತೆ ಇಲ್ಲ. ಸೊ ಅವ್ರದ್ದೇನಪ್ಪ ಅಂತ ನಾವು ಕುಂತಿದ್ರೆ ನಾಳೆ ನಮ್ಮ ನೆಕ್ಸ್ಟ್ ಬರ್ತಾ ನೆಕ್ಸ್ಟ್ ಮುಂದೆ ನಮ್ಮ ಮಕ್ಕಳು ಕೂಡ ಅದೇ, ನಮ್ಮ ಮೊಮ್ಮಕ್ಕಳು ಕೂಡ ಬರ್ತಾರೆ. ಇವತ್ತು ಬರೋಲ್ಲ, ಇವತ್ತು ಕಣ್ಣಿಗೆ ಕಾಣಲ್ಲ, ಮುಂಬರೋದ್ರಲ್ಲಿ ನಮ್ಮ ನಂತರ ನಮ್ಮ ಮೊಮ್ಮಕ್ಕಳು ಕೂಡ ದೊಡ್ಡ ಮಟ್ಟದಲ್ಲಿ ತೋರ್ಕೊಳ್ತಾರೆ ಇದೇ ಸಿಸ್ಟಮಲ್ಲಿ. ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಗೆ ಈ ಕಷ್ಟಗಳು ಬರೆದಂತ ಈಗ ನಾವು ಮಾಡಿದರೆ ಆ ಮುಂದಿನ ಸಮಯದ ನಮ್ಮನ್ನು ಜನ ನೆನೆಸ್ಕೊತಾರೆ. ಇಂಥ ಒಬ್ಬ ವ್ಯಕ್ತಿ ಇಂಥ ಒಂದು ಕೆಲಸಗಳನ್ನು ಮಾಡೋದ್ರಿಂದ ಖಂಡಿತ ನಾವು ಸಾಯೋದು ಆಗುವಾಗ ನಾವು ಏನೂ ಇಲ್ಲ ಅಂತ ಹೋಗಬಾರ್ದು. ನಮ್ಮ ಅಂತಿಮ ನಮ್ಮನ್ನು ಸಲ್ಲಿಸುವಾಗ ನಾವು ಮಲಗಿದ ಜಾಗದಿಂದ ಸ್ಮಶಾನ ತನಕ ಹೋಗುವಾಗ ಮಧ್ಯದಲ್ಲಿ ನಮ್ಮ ಒಟ್ಟಿಗೆ ನಮ್ಮ ಚಿತೆಯ ಇದರಲ್ಲಿ ಹೊತ್ಕೊಂಡು ಹೋಗುವಾಗ ನಮ್ಮ ಹಿಂದುಗಡೆಗಿರುವಂಥ ಜನ, ಸಮಾಜ, ಸಂಸ್ಥೆಗಳು ಅದನ್ನು ನೋಡಿ ಜನ ನಮ್ಮನ್ನು ಗುರುತಿಸ್ತಾರೆ. ನಾವು ಮಾಡುವಂಥ ಆಸ್ತಿ ಅದು. ನಮ್ಮೊಟ್ಟಿಗೆ ಯಾವುದೇ ಹಣ ಅಥವಾ ಯಾವುದೇ ಆಸ್ತಿಗಳು ನಮ್ಮ ಹಿಂದುಗಡೆ ಬರೋದಿಲ್ಲ. ನಾವು ಒಳ್ಳೇದು ಮಾಡಿದರೆ ಒಳ್ಳೆ ಜನಗಳು ನಮ್ಮ ಹಿಂದುಗಡೆ ಬರ್ತಾರೆ. ನಾವು ಒಳ್ಳೆ ವಿದ್ಯಾರ್ಥಿಗೆ ಒಂದು ಭವಿಷ್ಯ ಕೊಟ್ಟರೆ ಆ ವಿದ್ಯಾರ್ಥಿ ನಮ್ಮ ಹಿಂದುಗಡೆ ಬರ್ತಾನೆ. ಒಂದು ಒಳ್ಳೆಯವರು ಮದುವೆ ಮಾಡಿದ ಆ ಕುಟುಂಬ ನಮ್ಮೊಟ್ಟಿಗೆ ಬರ್ತದೆ. ಅವರೆಲ್ಲ ನಮ್ಮನ್ನು ಆ ಸಮಯದ ಆ ದಿನ ನೆನೆಸ್ತಾರೆ. ನಮಗೊಂದು ಒಳ್ಳೆಯ ಒಂದು ಇದನ್ನು ಮಾಡಿ ಕೊಟ್ಟಿದ್ದಾನೆ ಈ ಪರಮಾತ್ಮ, ಇವನಿಗೊಂದು ಒಳ್ಳೆಯದು. ಆಗ ನಮಗೆ ಸ್ವರ್ಗ ಸಿಗ್ತದೆ. ನಾವು ಮಾಡಿದಂಥ ಈ ಧರ್ಮ ಕರ್ಮಗಳಿಗೆಲ್ಲ ಪ್ರತಿ ಪ್ರಯೋಜನ ನಮಗೆ ಖಂಡಿತ ನಮಗೆ ಮುಂದಿನ ಜನ್ಮದಲ್ಲಿ ಸಿಗುತ್ತೆ. ನಮ್ಮ ಮಕ್ಕಳು ನಾಳೆ ಮುಂದೆ ಇದನ್ನು ಮಾಡಲಿಕ್ಕೆ ನಾವು ಅದನ್ನು ಪ್ರೇರೇಪಣೆ ಆಗಬೇಕಂತ ಹೇಳುವಂಥ ಒಂದು ಉದ್ದೇಶದಿಂದ ನಾನು ಎಜುಕೇಷನ್ಸ್ನಲ್ಲಿ ಮತ್ತು ಈ ಒಂದು ಅತಿ ಕಡು ಬಡವರ ಒಂದು ಮದುವೆಯ ಒಂದು ವಿಚಾರದಲ್ಲಿ ಮತ್ತು ಈ ಗುಡಿ ಗೋಪುರದಲ್ಲಿ ಪೂಜೆ ಪುರಸ್ಕಾರಗಳು ಇದು ನಡಿಬೇಕು. ದೈವಗಳಿಗೆ ಆ ಶಕ್ತಿಗಳು ಬೇಕು. ದೇವಸ್ಥಾನಗಳಲ್ಲಿ ಪೂಜೆ ಪುರಸ್ಕಾರಗಳು ಇಲ್ಲದಿದ್ದಾಗ ಅಲ್ಲಿ ಆ ದೇವಸ್ಥಾನದಲ್ಲಿ ಕಲೆ ಬರುವುದಿಲ್ಲ. ಅಲ್ಲಿ ಭಜನೆ ಆಗ್ತಾ ಇರಬೇಕು, ಅಲ್ಲಿ ಮಂಗಳಾರತಿ ಆಗಬೇಕು, ಪೂಜೆ ಆಗಬೇಕು, ಹೂವು ಏರಿಸಿಕೊಳ್ಬೇಕು, ಹಬ್ಬ ಹಾಡಿ ದಿನಗಳಲ್ಲಿ ಅಲ್ಲಿ ವಿಶೇಷ ಕಾರ್ಯಕ್ರಮಗಳು ಮಾಡಬೇಕು, ಸತ್ಯನಾರಾಯಣ ಪೂಜೆಗಳು ಮಾಡಬೇಕು, ಚಂಡಿಕಾ ಯಾಗಗಳು ಮಾಡಬೇಕು. ಖಂಡಿತ ಆ ಮಾಡಿದವರಿಗಾಗಲಿ ಆ ಒಂದು ಸಮಾಜದವರಿಗಾಗಲಿ ಆ ದೇವಸ್ಥಾನದಲ್ಲಿ ಅದರ ಫಲಗಳಿರ್ತದೆ, ಅದರ ಶಕ್ತಿಗಳಿರ್ತದೆ. ಅದು ಬಂದಿರುವಂಥ ಬೇಡಿರುವಂಥ ಎಲ್ಲ ಭಕ್ತರಿಗೆ ಅದು ಪ್ರಯೋಜನ ಆಗುತ್ತೆ ಅನ್ನೋಕ್ಕೆ ನಾನೇ ಉದಾಹರಣೆ. ಯಾಕಂದರೆ ಇತ್ತೀಚಿನ ದಿನದಲ್ಲಿ ಎಲ್ಲ ನೀವು ಹೇಳ್ತಾ ಇದ್ದೀರಾ, ಓದಿದ್ದಾರೆ, ಮನೆಯಲ್ಲೇ ಕೂತಿದ್ದಾರೆ, ಉದ್ಯೋಗ ಅವಕಾಶ ಕಡಿಮೆ ಇದೆ. ಹಾಗೆ ತಾವು ಎಲ್ಲಿ ದೇಶದ ಎಲ್ಲ ಭಾಗದಲ್ಲಿ ಒಂದಷ್ಟು ನಿಮ್ಮ ಉದ್ಯೋಗ ನಡೀತಾ ಇದೆ. ಈಗ ನಿಮ್ಮ ಹುಟ್ಟೂರು ಇಲ್ಲಿ ಕುಂದಾಪುರ ಅಥವಾ ಬೈಂದೂರು ಈ ಭಾಗದಲ್ಲಿ ಏನಾದರೂ ಉದ್ಯೋಗಾವಕಾಶ ಕೊಡುವಲ್ಲಿ ತಾವೇನಾದರೂ ಯೋಚನೆ ಮಾಡಿದ್ದೀರಾ ಸರ್? ಖಂಡಿತ. ನಾನು ಆ್ಯಕ್ಚುಲಿ ಈ ಕೋವಿಡ್ ಪೀರಿಯಡಿನಲ್ಲಿ ನಾನು ಇಲ್ಲೊಂದು ಕಡೆಯಲ್ಲಿ ಶರಣ್ನಲ್ಲಿ ಮತ್ತು ಇಲ್ಲಿ ಹೋಟೆಲ್ಸ್ಗಳಲ್ಲಿ ಕೆಲವೊಂದೊಂದು ಕಲ್ಯಾಣ ಮಂಟಪಗಳಲ್ಲಿ ಕರೆದು ನಾನು ಈ ಉದ್ಯೋಗದ ಒಂದು ಮೇಳನ ಮಾಡಿದ್ದೆ ಕೊಡಬೇಕಂತ. ಆದರೆ ನಮ್ಮ ಒಂದು ಉದ್ಯೋಗ ಏನಿದೆ, ನಾವು ಈಗ ಏನು ಮಾಡುವಂಥ ವ್ಯವಹಾರ ಏನಿದೆ, ಸ್ವಲ್ಪ ಬಿಸಿ ಕೆಲಸ. ಫರ್ನೆಸ್ಸಿನಲ್ಲಿ ಎಲ್ಲ ಬಿಸಿಯಲ್ಲಿ ಹೋಗುವಂಥ ಮಾಡುವಂಥ ಕೆಲಸ ಸ್ವಲ್ಪ ಡಸ್ಟ್ ಇರ್ತದೆ, ಹೈಟು ಇದೆಲ್ಲ ಇರ್ತದೆ. ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ಸ್ ಜಾಸ್ತಿ ಬೇಕಾಗುತ್ತೆ. ಸಾಧಾರಣವಾಗಿ ಇಲ್ಲಿನ ನಮ್ಮ ಜನಗಳು ಅದನ್ನು ಗಡಿಬಿಡಿ ಅಂತ ಇದೆಲ್ಲ ಮಾಡುವವರು ಅಷ್ಟು ಅದನ್ನು ನೋಡಿಬಿಟ್ಟು ಇದು ನಮ್ಮ ಹತ್ರ ಆಗೋದಿಲ್ಲಪ್ಪ ಅಂತೇಳಿ ತುಂಬ ರಿಟರ್ನ್ ಮಾಡಿದ್ರು. ಅದರಲ್ಲಿ ಒಂದು ಉಳ್ಕೊಂಡಂಥ ಒಂದು 3-4 ಜನ ಇವತ್ತಿಗೂ ಅವರು 80,000, 1 ಲಕ್ಷ ರೂಪಾಯಿ ಸಂಬಳನ ಈಗೂ ತೊಗೊತಾ ಇದ್ದಾರೆ. ಅದರಲ್ಲಿ ಕೆಲವು ಉಳ್ಕೊಂಡರು, ಧೈರ್ಯವಾಗಿ ಉಳಿದವರು ತೊಗೊತಿದ್ದಾರೆ. ಅವರು ಫ್ಯಾಮಿಲಿಗಳು ಅವರು ಮನೆಯಲ್ಲಿ ಮನೆ ಕಟ್ಟಿದ್ದಾರೆ, ಅವರ ಫ್ಯಾಮಿಲಿಗೆಲ್ಲ ಅವರು ಕೆಲ ಮಕ್ಕಳನ್ನೆಲ್ಲ ಮದುವೆ ಮಾಡಿದ್ದಾರೆ. ಅವರು ತುಂಬ ಖುಷಿಯಾಗಿದ್ದಾರೆ, ಕಾರ್ ತೊಗೊತಿರ್ತಾ ಇದ್ದಾರೆ ಈಗ. ನಮಗೆ ಹೆಮ್ಮೆ ಆಗುತ್ತೆ. ಅವರು ನನಗೆ ಈ ಕಡೆ ಊರಿಗೆ ಬಂದಾಗ ಅವರೆಲ್ಲ ಕೆಲವರೆಲ್ಲ ನನಗೆ ತುಂಬ ಅಂದರೆ ಗೌರವ ಕೊಡ್ತಿದ್ದಾರೆ. ನನ್ನನ್ನು ನಿಮ್ಮಿಂದಾಗಿ ನಮ್ಮ ಮನೆಯ ಫ್ಯಾಮಿಲಿಯ ಒಂದು ಇದಾಗಿದೆ ಅಂತ ಹೇಳ್ತಾರೆ, ಕರೆಸ್ತಾರೆ, ಊಟ ಹಾಕಿಸ್ತಾರೆ, ಆತಿಥ್ಯ ಮಾಡ್ತಾರೆ. ನಾನು ಅದನ್ನೇ ಹೇಳೋದು, ನಾವು ಮಾಡಿರುವಂಥ ಇದಕ್ಕೆ ಅದು ತುಂಬ ಇದು. ಈಗ ನಿನ್ನೆ ದಿನ ನೋಡಿರಿ, ಅಲ್ಲಿ ಬೈಂದೂರಿನಲ್ಲಿ ನಮ್ಮನ್ನು ಕರೆಸಿಬಿಟ್ಟು ತುಂಬ ಆತಿಥ್ಯದಿಂದ ನಮಗೆ ಇದು ಮಾಡಿ ಗೌರವ ಶಾಸಕರೆಲ್ಲ ಕರೆಸಿ ಎಲ್ಲ ಬಂದು ನಮಗೆ ಸನ್ಮಾನ ಮಾಡಿದರು. ನೋಡಿ, ನಾವು ಅದಕ್ಕಾಗಿ ಹೋಗಿಲ್ಲ. ಅಲ್ಲಿ ಅವ್ರು ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ ಅಂದೇಳಿ. ಅವ್ರ ಊರಲ್ಲಿ ಜನ ಇಲ್ವಾ? ಇದ್ದಾರೆ. ಅವರಿಗೂ ಎಲ್ಲ ಅವರು ಇದಾಗೆಲ್ಲ ಇದ್ದಾರೆ. ಆದರೆ ಅವರಿಗೆ ಆ ಪ್ರೀತಿ, ಅಭಿಮಾನ, ನನ್ನ ಮೇಲೆ ಇರುವಂಥ ಗೌರವ, ನಾನು ಸಮಾಜಕ್ಕೆ ಮಾಡುವಂಥ ಕೆಲಸದ ಬಗ್ಗೆ ಅವರಿಗೆ ಆ ತೃಪ್ತಿ, ಆ ನೆಮ್ಮದಿಯನ್ನು ಅವರು ಹಂಚಿಕೊಂಡಿದ್ರು. ಶಾಸಕರು ಕೂಡ ನಮಗೆ ಆಶ್ವಾಸನೆ ಕೊಟ್ಟಿದ್ದರು, ನೀವು ಮುಂದೆ ಹೋಗಿ, ನಿಮ್ಮ ಹಿಂದುಗಡೆ ನಾವಿದ್ದೇವೆ,
ಸಮಾಜಕ್ಕೆ ನೀವು ಏನಕ್ಕೆ ನೀವೇನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಂತ ಹೇಳಿದರೆ ಅದರ ಒಳ್ಳೆಯ ಇದನ್ನು ನಾವು ಖಂಡಿತ ನಿಮಗೆ ನಾವು ಸಹಾಯ ಮಾಡ್ತೀವಿ ಅನ್ನುವಂಥ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಖಂಡಿತ ಅವರೆಲ್ಲರ ಇದಿದ್ದ ವಿಶ್ವ ಲಾಭಕರ್ತರ ಸಂಘದ ಅಧ್ಯಕ್ಷರಾಗಿರುವಂಥ ಶಶಿಧರ ನಾಯಕರು, ನಮ್ಮ ನಾಗರಾಜ್ ನಾಯಕರು ಮತ್ತು ನಮ್ಮ ಅಶೋಕ್ ಬೆಟ್ಟಿನ್ ಇವರೆಲ್ಲ ನಮಗೆ ತುಂಬ ನಮ್ಮ ಕಮಿಟೀಸಲ್ಲಿ ಇರೋರು ಎಲ್ಲರೂ ನಮಗೆ ಕರೆ ಮೂಲಕ ಫೋನ್ ಮಾಡಿ ಹೇಳಿದ್ದಾರೆ, ಎಲ್ಲ ನಾವು ನಿಮ್ಮ ಹಿಂದುಗಡೆ ಇದ್ದೇವೆ, ಮುಂಬರುವ ದಿನದಲ್ಲಿ ನಿಮ್ಮೊಂದಿಗೆ ನಾವು ಕೈ ಜೋಡಿಸ್ತೇವೆ, ನೀವು ಮಾಡುವಂಥ ಎಲ್ಲ ಇದು ಯಶಸ್ವಿ ಆಗಲಿ ಅಂಥೇಳಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಖಂಡಿತ ಕೊಟ್ಟಂಥ 2 ವರ್ಷದಲ್ಲಿ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಕೊಡುಗೆ ಕೊಡ್ತೀನಿ. ಆದರೆ ನನ್ನ ಒಬ್ಬನಿಂದನೇ ಆಗೋದಿಲ್ಲ ಅಲ್ವಾ, ಸಮಾಜದ ಜನರ ಸಹಾಯ ಕೂಡ ಬೇಕಾಗತ್ತೆ, ಎಲ್ಲರ ಒಮ್ಮತ ಬೇಕಾಗತ್ತೆ, ಎಲ್ಲರ ಕೈ ಚಪ್ಪಾಳೆ ಒಂದೇ ಕೈಯಿಂದ ತಟ್ಟೋಕ್ಕಾಗಲ್ಲ, 2 ಕೈಯಿಂದ ತಟ್ಟಿದರೆ ಚಪ್ಪಾಳೆ ಬರುತ್ತೆ. ಮತ್ತು ದೇವರ ಆಶೀರ್ವಾದ ಬೇಕು, ಮಾಡಿ ತೋರಿಸ್ತೀನಿ ಅಂತ ಹಠವನ್ನು ತಟ್ಟಿದ್ದೀನಿ, ಪಣ ತೊಟ್ಟಿದ್ದೀನಿ. ದೈವ ಇಚ್ಛೆ ನನ್ನ ಕೈಲಿ ಮಾಡಿಸ್ಕೊಳ್ಳುವಂಥ ದೇವಗಳಿಗೆ ಇಚ್ಛೆ ಇದ್ದರೆ ಮಾಡಿಸ್ಕೊತದೆ. ನನ್ನ ಪಾಲಿಗೆ ಅಕಸ್ಮಾತ್ ದೇವರ ಆಶೀರ್ವಾದ ಇದ್ದರೆ ಅದು ನನ್ನ ಭಾಗ್ಯ ಅಂತ ಭಾವಿಸ್ತೀನಿ. ಇವಾಗ ಏನಂದರೆ ನೀವು ಎಲ್ಲ ತುಂಬ ಬಡತನದಿಂದ ಬಂದಿರೋದು, ಯಾರು ಹೇಳೋದಿಲ್ಲ ಇವತ್ತು ನಿಮ್ಮ ಜಾಗದಲ್ಲಿ ಬಂದಾಗ ಬಡತನದಲ್ಲೇ ಬಂದೆ, ನಾ ಹಾಗೆ ಬಂದೆ ಹೀಗೆ ಬಂದೆ ಅಂತ ಕೆಲವರು ಹೇಳೋದಿಲ್ಲ. ಆದರೆ ತಾವು ಮನದಿಂದ ತುಂಬ ಇದರಿಂದ ಹೇಳ್ತಾ ಇದ್ದೀರಾ, ನಾನು ತುಂಬ ಕಷ್ಟದಿಂದ ಬಂದೆ, ಹಾಗೆ ಬಂದೆ ಹೀಗೆ ಬಂದೆ. ಎಲ್ಲೂ ನಿಮಗೀಗ ಒಂದಷ್ಟು ಜನ ನನ್ನ ಸಮುದಾಯದವರು ಅಂತಲ್ಲ, ಎಲ್ಲ ಸಮುದಾಯರಿಗೂ ನಿಮ್ಮ ಸೇವೆ ಸ್ವಲ್ಪ ಅವಶ್ಯಕತೆ ಇರ್ತದೆ. ಯಾಕಂದರೆ ನೀವು ಕಷ್ಟವನ್ನು ನೋಡ್ಕೊಂಡು ಬಂದಿದ್ರಿ. ಈ ವೇದಿಕೆ ನಾನು ಸಮಾಜವಾದಲ್ಲ, ಯಾಕಂದರೆ ಆ ಪ್ರಶ್ನೆ ಆದರೂ ಒಂದು ಮಾತು ಕೇಳ್ತೇನೆ, ಎಲ್ಲೋ ತಾವು ಮುಂದಿನ ದಿನದಲ್ಲಿ ರಾಜಕೀಯಕ್ಕೆ ಬರುವಂಥ ವಿಷಯ ಏನಾದರೂ ಇದೆಯಾ? ಯಾಕಂದರೆ ಜನರಿಗೆ ಈಗ ನೀವು ಒಂದು ಸಮುದಾಯಕ್ಕೋ ಮತ್ತೊಂದಿಗೂ ಇನ್ನೊಂದು ಮಾಡ್ತಾಯಿದ್ರೆ ಎಲ್ಲೋ ರಾಜಕೀಯದೊಳಗಡೆ ಬಂದಿದೆ, ಯಾಕಂದರೆ ನೀವು ಕಷ್ಟದಿಂದ ಬಂದವರು, ನಿಮಗೆ ಎಲ್ಲ ಅನುಭವ ಇರ್ತದೆ. ಎಲ್ಲೋ ರಾಜಕೀಯಲ್ಲಿ ಬಂದರೂ ಸ್ವಲ್ಪ ಸೇವೆ ಮಾಡ್ಬೋದಲ್ಲ ಅಂತ ಅಂತು. ಖಂಡಿತ ಅಂಥ ಅವಕಾಶಗಳು ನನಗೆ ಬಂದಿದೆ, ಇಲ್ಲ ಅಂತೇನಿಲ್ಲ. ಅಂದರೆ ತುಂಬ ಅವಕಾಶ ಬಂದಿದೆ, ಆದರೆ ನಾನು ಅದ್ರ ಬಗ್ಗೆ ಈಗ ಆಲೋಚನೆ ಮಾಡಿಲ್ಲ. ಈಗ ಸ್ವಲ್ಪ ವ್ಯವಹಾರದಲ್ಲಿ ನನ್ನ ಮಗ ಸ್ವಲ್ಪ ಚಿಕ್ಕವನಿದ್ದಾನೆ, ಇನ್ನೂ ಸ್ವಲ್ಪ ಅವನಿಗೆ ನನ್ನ ಕೋಪ್ರೇಷನ್ ಬೇಕಾಗುತ್ತೆ, ನನ್ನ ಸಹಾಯ ಅವಶ್ಯಕತೆ ಇದೆ. ಆತ ಮೇಂಟೈನ್ ಮಾಡ್ತಾನೆ, ನನ್ನ ಮಗ ಎಲ್ಲ ಮೇಂಟೈನ್ ಮಾಡ್ತಾನೆ. ನನ್ನ ಮಗಳು ಕೂಡ ವರ್ಷಿಣಿ ಅಂತ 2ನೇ ಮಗಳು ಕೂಡ, ಅವಳು ಕೂಡ ನಮ್ಮ ವ್ಯವಹಾರದಲ್ಲಿ ತೊಡ್ಕೊಂಡಿದ್ದಾಳೆ. ಅವಳು ಕೂಡ ಲಂಡನ್ನಲ್ಲಿ MS ಮಾಡಿದ್ಳು. ನನ್ನ ಮಗ ಕೂಡ B.Tech ಮಾಡಿದ್ದ. ಅವರೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಬಟ್ ಇನ್ನು ಸ್ವಲ್ಪ ಇನ್ನೊಂದು ವರ್ಷ ನಾನು ಸ್ವಲ್ಪ ಅವರಿಗೆ, ಈಗ ನಾನು 59 ಇದೆ, 60 ತನಕ ನಾನು ಸ್ವಲ್ಪ ಒಂದು ವರ್ಷ ಇನ್ನೊಂದು ಸ್ವಲ್ಪ ಅವರೊಟ್ಟಿಗೆ ಬೆನ್ನಲ್ಲಿ ಇದ್ದಿದ್ದರೆ ಮತ್ತು ಅವರು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ. ಅದ ನಂತರ ಮತ್ತೆ ಆಲೋಚನೆ ರಾಜಕೀಯ ಅಥವಾ ಏನಾದರೂ ಇದ್ದರೂ ಕೂಡ, ಮತ್ತು ರಾಜಕೀಯವನ್ನು ಕೂಡ ಇದ್ದರೂ ಕೂಡ ನನ್ನ ಆ ಕಾನ್ಸೆಪ್ಟ್ ಇಲ್ಲ. ಅಂದರೆ ನನ್ನ ಸ್ವಾರ್ಥಕ್ಕಾಗಿ ಇದಕ್ಕಿಲ್ಲ, ನನಗೆ ಸಮಾಜದಲ್ಲಿ ಒಳ್ಳೆ ಏನೋ ಮಾಡಬೇಕಂತ ಇದೆ. ಬಟ್ ನನ್ನ ಕೈಯಲ್ಲಿ ಈಗ ನಾನು ದುಡಿಯುವ ದುಡ್ಡಿನಲ್ಲೇ ನಾನು ನನ್ನ ಉಳಿತಾಯ ಯೋಜನೆಗಳನ್ನ ಮಾಡಬೇಕಾಗ್ತದೆ. ರಾಜಕೀಯದಲ್ಲಿ ಅಕಸ್ಮಾತ್ ನನಗೆ ಅವಕಾಶ ಸಿಕ್ಕಿದರೆ ಅಥವಾ ಮುಂಬರುವ ನಾನು ಅದನ್ನು ಡಿಸಿಷನ್ ತೊಗೊಂಡಿದ್ದರೆ ಖಂಡಿತ ನಾನು ಸರ್ಕಾರದ ಒಂದಷ್ಟು ಸಮುದಾಯದ ಜನರಿಗೂ ಎಲ್ಲ ಸಮಾಜದವರಿಗೆ ಎಲ್ಲ ಇದಕ್ಕೂ ಏನೋ ಒಂದು ಸಾಧನೆ ಮಾಡೋ ಮನಸ್ಸಲ್ಲಿದೆ. ನನಗೆ ಒಬ್ಬನಿಗೆ ಈಗಿರುವ ಮಟ್ಟದಲ್ಲಿ ನನಗೆ ಅದನ್ನು ಅಷ್ಟು ರೀಚ್ ಮಾಡೋಕ್ಕೆ ಆಗ್ತಾ ಇಲ್ಲ. ರಾಜಕೀಯಕ್ಕೆ ಬಂದಿದ್ದರೆ ನಾನು ಖಂಡಿತ ನಾನು ಮಾಡ್ತೀನಿ. ಬಟ್ ನಾನು ಏನು ಮಾಡ್ತೀನಿ, ಎಕ್ಸ್ಟ್ರಾರ್ಡಿನರಿ ಮಾಡ್ತೀನಿ. ನನ್ನ ಜನಗಳಿಗೆ, ನನ್ನ ಸಮಾಜದವರಿಗೆ, ನನ್ನ ಫ್ರೆಂಡ್ಸ್ಗಳಿಗೆ, ನನ್ನ ಹುಟ್ಟೂರವರಿಗೆ, ನನ್ನ ಎಲ್ಲ ವ್ಯವಹಾರದ ಎಲ್ಲರಿಗೂ ನನ್ನ ಬಗ್ಗೆ ಗೊತ್ತಿದೆ. ನಾನು ಚಾಲೆಂಜ್ ಪರ್ಸನ್ ಅಂತ. ನನ್ನ ಚಾಲೆಂಜು, ನನ್ನ ಸಿಟ್ಟು, ನನ್ನ ಏನಂತಾರೆ, ನಾ ಮಾಡಿ ತೋರಿಸಿದಂಥ ಅದನ್ನು ಕೆಲವರು ನನಗೆ ಅಹಂಕಾರ ಅಂತಾರೆ. ಅದನ್ನು ಕೆಲವರು ಅವನಿಗೇನು ಅದು ತುಂಬ ಮಾತಾಡ್ತಾರೆ ಅಂತಾರೆ. ನಾನು ಆ ಚಾಲೆಂಜ್ ತಗೊಂಡೇ ಇದ್ದರೆ ಅದನ್ನು ನಾನು ಆ ಬುದ್ಧಿ ನನಗೆ ಇಲ್ಲದೇ ಇದ್ದರೆ ಈ ಮಟ್ಟಕ್ಕೂ ನಾನು ಸಾಧಿತಾನೆ ಇಲ್ಲ ಇತ್ತು. ನನ್ನ ಕೂಡ ಒಂದು ದಿನ ಯಾರೋ ಒಬ್ಬರು ನನ್ನನ್ನು ತುಳಿದಿದ್ದಾರೆ. ಆ ಸಮಯದಲ್ಲಿ ತುಂಬ ನೋವಾಯ್ತು ನನಗೆ ಇಂಥ ಒಂದು ಆಪಾದನೆ ಆಯ್ತಲ್ಲ, ಹೀಗೆ ಆಯ್ತಲ್ಲ ಅಂತ ಹೇಳಿ ತುಂಬ ನೋವಾಗಿದೆ. ತುಂಬ ನೋವು ಅಂತ ಹೇಳಿ ನಾನು ನಿಮ್ಗೆ ಅದು ಚೆನ್ನಾಗಿ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವು ನನ್ನ ಜೀವನದಲ್ಲಿ ಯಾವತ್ತಾರು ನಾನು ಸ್ವಂತಕ್ಕಾಗಿ ನಾನು ಪಟ್ಟಿದ್ರೆ, ಕೆಲವೊಮ್ಮೆ ನಾನು ನನ್ನ ಒಂದೇ ರೂಮಿನಲ್ಲಿ ಬ್ಲ್ಯಾಕ್ ರೂಮಿನಲ್ಲಿ ಕುಂತ್ಕೊತೀನಿ, ನಾನೆಲ್ಲ ಲೈಟ್ ಆಫ್ ಮಾಡ್ಕೊತೀನಿ, ನನ್ನಷ್ಟಕ್ಕೆ ನಾನು ಅದನ್ನು
ಫೀಲನ್ನು ಶೇರ್ ಮಾಡ್ಕೊತೀನಿ. 1 ಅವರ್ ಹಾಫ್ ಆನ್ ಅವರ್ ಆಗಿದ ಮೇಲೆ ಮತ್ತೆ ನಾನು ಲೈಟ್ ಹಾಕಿ ಹೊರಗಡೆ ಬರ್ತೀನಿ. ನಾನು ಬೇರೆಯವರಿಗೆ ಅದು ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಸೊ ನನಗೆ ಆ ಸಮಯದಲ್ಲಿ ನನಗೆ ಮತ್ತೆ ನಿಮ್ಮ ಹತ್ರ ಹೇಳಬೇಕಂತ ಹೇಳಿ ಕೂಡ ನನ್ನ ದುರ್ಗಾದೇವಿ ನನಗೆ ಜೀವಂತ ಅಂತ ಹೇಳ್ಬೋದು. ನನಗೆ ಅಷ್ಟು ಪ್ರೇರೇಪಣೆ ಇದೆ ಅಂತ ಕೇಳಿದರೆ, ನನ್ನ ಹಡೆದ ತಾಯಿ ಹಾಗೆ ನನ್ನ ಪಕ್ಕದಲ್ಲಿ ನಿಂತಿದ್ದಾಳೆ ಅಂತ ಹೇಳ್ಬೋದು. ಆ ತಾಯಿಯ ಆಶೀರ್ವಾದ, ಆ ತಾಯಿಯೇ ಇದು. ನನ್ನನ್ನು ಎಷ್ಟೇ ಕೆಟ್ಟದ್ದನ್ನು ಯಾರು ಬಯಸಿದ್ರು ಕೂಡ, ನನ್ನ ಎಷ್ಟೇ ಕೆಟ್ಟದ್ದನ್ನು ಮಾಡೋ ಕೂಡ ನನ್ನ ಕಣ್ಣಿಗೆ ಅದನ್ನು ಬರೆದಿದ್ದ ರೀತಿಯಲ್ಲಿ ನನಗೆ ಆ ಮನುಷ್ಯ ಫೀಲನ್ನೇ ಬರೆದಿದ್ದರೆ, ನಾನು ಇದ್ದೇನೆ, ನಿನಗೆ ಯಾಕೆ ಇದಲ್ಲ ಅನ್ನುವಂಥ ವಿಚಾರದಲ್ಲಿದ್ದಾರೆ. ನಿನ್ನ ಕೆಲಸ ನೀ ಮಾಡು ಅಂತಷ್ಟೇ. ನೋಡಿ, ನನಗೆ ಎಷ್ಟೋ ಕಡೆಯಲ್ಲಿ ಕೆಲವೊಮ್ಮೆ ಕೆಲಸಗಳು ಹೋದವ, ಆಗ ನನಗೆ ಫೀಲ್ ಆಗಿಲ್ಲ. ನನಗೆ ಲಾಸ್ಟ್ ಆಲೋಚನೆ ಮಾಡ್ತೇನೆ, ನನಗೆ ಲಾಭದಾಯಕ ಇಲ್ಲದಿರುವಂಥದ್ದು, ಲಾಸ್ ಇರುವಂಥದ್ದು ತುಂಬ ಟೆನ್ಷನ್ ಕೆಲಸಗಳು ಹೋಯಿತು. ಆದರೆ ಅದರ ಬದಲಲ್ಲಿ ನನಗೆ ಲಾಭದಾಯಕವಾದಂಥ ಕೆಲಸ, ಟೆನ್ಷನ್ ಇಲ್ಲದಿರೋ ಕೆಲಸಕ್ಕಿದೆ. ನೀವು ಇದನ್ನು ಸಂತೋಷ ಅಂತ ಗುರುತಿಸ್ತೀರಾ ಅಥವಾ ಇದನ್ನು ಬ್ಯಾಡ್ ಅಂತ ಗುರುತಿಸ್ತೀರಾ? ನಾನು ಹೇಳ್ತೀನಿ, ಯಾವುದು ಹೋಗಿದೆ ಅದು ಒಳ್ಳೆಯದು, ಯಾವುದು ಸಿಕ್ಕಿದೆ ಅದು ಒಳ್ಳೆಯದು. ಎಲ್ಲದನ್ನು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡ್ತೀರ ಅಂತ ಹೇಳ್ತೀನಿ. ಕೆಲಸ ಹೋಯ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಬೇರೆ ಕಡೆ ಬೇರೆ ಬರ್ತೀವಿ, ಅವನ ಕೆಲಸ ಹೋಯ್ತು, ಅಲ್ಲಿ ಕೆಲಸ ಇಲ್ಲ ಅಂತ. ಬಟ್ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಅದಕ್ಕಿಂತ ಒಳ್ಳೆ ಕೆಲಸ ಸಿಕ್ಕಿದೆ, ನಾನು ಇನ್ನೂ ಸುಖವಾಗಿದ್ದೀನಂತ. ಆ ಕೆಲಸ ಹೋಗೋದಕ್ಕಿಂತ ಒಂದು ಕೆಲಸ ಹೋಗೋದು ಬದಲು ನಾನು ಅಲ್ಲಿ ತುಂಬ ತೊಡ್ಕೊಂಡಿರ್ತಿದ್ದೆ, ತುಂಬ 24 ಗಂಟೆ ಅದರೊಟ್ಟಿಗೆ ಇರ್ತಿದ್ದೆ. ಈಗ ನಾನು ಫ್ರೀ ಆದೆ, ನನಗೆ ಸಿಕ್ಕಿರೋ ಕೆಲಸದಲ್ಲಿ ಅಷ್ಟು ಟೆನ್ಷನ್ಗಳಿಲ್ಲ. ಅರ್ಥ ಆಯ್ತಲ್ಲ? ಹಾಗಾಗಿ ನಾವು ದಿನದಿಂದ ಏನು ಮಾಡಬೇಕು, ಕೆಲವು ಕೆಟ್ಟದ್ದು ಲಾಭದಾಯಕ ಇಲ್ಲದಿರುವಂಥ ಕೆಲಸಗಳು, ಟೆನ್ಷನ್ಗಳಿರುವ, ಸೇಫ್ಟಿ ಇಲ್ಲದಿರುವಂಥ, ಸುರಕ್ಷತೆ ಇಲ್ಲದಿರುವಂಥ ಕೆಲಸಗಳು, ಅದನ್ನೆಲ್ಲ ನಾವು ಬಿಡ್ತಾ ಹೋಗ್ಬೇಕು. ಕೆಟ್ಟದನ್ನು ಬಿಡ್ತಾ ಹೋಗಬೇಕು. ನಮ್ಮಲ್ಲಿರುವಂಥ ಕೆಟ್ಟದ್ದನ್ನು, ಲಾಭದಾಯಕ ಇಲ್ಲದಿರುವಂಥ ವಸ್ತುಗಳನ್ನು, ಶಿಸ್ತು ಪರಿವಾಗ ಇಲ್ಲದಿರುವಂಥ ವಸ್ತುಗಳನ್ನು, ಕಂಪ್ಲಾನ್ಸಸ್ಗಳನ್ನು ಮೇಂಟೈನ್ ಮಾಡಿರುವಂಥ ಇದನ್ನು ನಾವು ಬಿಡ್ತಾ ಹೋಗ್ಬೇಕು. ನಾವು ಒಳ್ಳೆಯದನ್ನು ಸ್ವೀಕರಿಸ್ಕೊತ ಹೋಗ್ಬೇಕು, ಅದನ್ನು ಮಾಡ್ತಾ ಹೋಗ್ಬೇಕು. ಹಾಗಾಗಿ ಏನಾಗುತ್ತೆ, ನಮ್ಮಲ್ಲಿ ಪರಿವರ್ತನೆ ಆಗುತ್ತೆ. ನಮ್ಮಲ್ಲಿರುವಂಥ ಕೆಟ್ಟದನ್ನು ಇಟ್ಟುಕೊಂಡು ನಾವು ಒಳ್ಳೆಯದಕ್ಕೆ ಹೋಗಿದರೆ, ನೀವು ಎಷ್ಟೇ ಒಳ್ಳೆಯದು ಮಾಡಿದರೂ ಕೂಡ ಆ ಕೆಟ್ಟದ್ದು ನಮಗೆ ಒಳ್ಳೆಯದನ್ನು ತೋರಿಸ್ಲಿಕ್ಕೆ ಬಿಡೋದಿಲ್ಲ ಅಂತ ನನ್ನ ಇದು. ಹಾಗಾಗಿ ಸಮಾಜದಲ್ಲಿ ಇದೆಲ್ಲ ಬರ್ತದೆ. ಆ ಒಂದು ಎಲ್ಲವನ್ನು ಕೆಲಸಗಳು ನಾವು ಅದನ್ನು ಕಷ್ಟಪಟ್ಟು ಎಲ್ಲ ಮಾಡಿ ಎಲ್ಲವನ್ನು ಮಾಡಿದ್ದೀವಿ. ನಿಮ್ಮ ಕ್ವಶನ್ ಏನಿತ್ತು, ನಾನು ಇಲ್ಲಿ ಏನು ಮಾಡ್ತಿದ್ದೆ, ಊರಿನಲ್ಲಿ ಮಾಡುವಂಥ ಭಾವನೆ ಇದೆ ಅಂತ ನಿಮ್ಮ ಕ್ವಶನ್ ಇತ್ತು. ಒಳ್ಳೆಯ ಕ್ವಶನ್ ನೀವು ಹೇಳಿದ್ದೀರಿ. ಇದೆ, ನನ್ನ ಇನ್ನು ನೆಕ್ಸ್ಟ್ 1 ವರ್ಷದ ನಂತರ ಈ ಊರಿನಲ್ಲಿ ಒಂದು ಪ್ಲಾನಿಂಗ್ ಇದೆ. ನಮ್ಮದು ಒಂದು ವಿದ್ಯಾಸಂಸ್ಥೆಗಳನ್ನು ಕೂಡ ನಾನು ಮಾಡಬೇಕಂತ ಒಂದು ಇದರಾಗಿದ್ದೀನಿ. ಒಂದು ಬೇರೆ ಬೇರೆ ವಿದ್ಯಾಸಂಸ್ಥೆ ಬೇರೆ ಬೇರೆ ಮಟ್ಟದಲ್ಲಿ ಇದ್ದೀನಿ. ಅದೆಲ್ಲ ನನ್ನ ಕಂಪ್ಲೀಷನ್ ಆಗಿಲ್ಲ. ಹಾಗಾಗಿ ನಾನೀಗ ನಿಮಗೆ ಇದರಲ್ಲಿ ಮಾಡ್ತಾ ಇಲ್ಲ. ಅಂದರೆ ನಾವೇ ಅದು ಖಾಲಿ ಎಣಿಸಿರೋದಷ್ಟೇ. ಅದು ಇನ್ನೂ ನಾವು ಡೀಪಲ್ಲಿ ತುಂಬ ಹೋಗ್ಲಿಕ್ಕಿದೆ, ಆಲೋಚನೆ ಮಾಡಬೇಕು. ಮುಂದೆ ಪಾಸಿಟಿವ್ ನೆಗೆಟಿವ್ ಏನಿದೆ ಏನು ಅಂತ. ಅದಲ್ಲದೆ ಮತ್ತು ಏನಾದರೂ ಒಂದು ಸಮಾಜಕ್ಕೆ ಯಾವುದು ಒಂದು ಆಶ್ರಮ ಟೈಪ್ ಇರಬೇಕು. ಅದು ಈಗ ನಡೆಯುವಂಥ ಸಿಸ್ಟಮ್ನಲ್ಲಿ ಇರಬಾರ್ದು. ಅದು ಸ್ವಲ್ಪ ಆಶ್ರಮ ಅಂತ ಹೇಳಿದ್ರೆ ಏನು ಎಂತಂತೀವಿ, ಈಗ ಅದನ್ನು ಸ್ಟಡಿ ಮಾಡ್ತಾಯಿದ್ದೆ. ಈಗ ನಡೆಯುವಂಥ ಆಶ್ರಮದಲ್ಲಿ ಪಾಸಿಟಿವ್ ನೆಗೆಟಿವ್ ಏನಿದೆ, ಯಾವ ಒಳ್ಳೆ ಕೆಲಸ ಆಗ್ತಾಯಿದೆ, ಯಾವುದು ಕೆಟ್ಟದ್ದಿದೆ, ಅಲ್ಲಿ ಏನು ಪಾಸಿಟಿವ್ ಮೆಸೇಜ್ಗಳಿದೆ, ನೆಗೆಟಿವ್ ಮೆಸೇಜ್ ಏನಿದೆ, ಅದನ್ನು ಸ್ಟಡಿ ಮಾಡ್ತಾಯಿದ್ದೀವಿ. ಅದನ್ನೆಲ್ಲ ಅನುಸರಿಸಿಕೊಂಡು ನಮ್ಮ ತಂದೆ ಮತ್ತು ತಾಯಿಯವರ ಹೆಸರಲ್ಲಿ ಶ್ರೀ ಗಿರಿಜಾ ವೆಂಕಟ ಮೆಮೋರಿಯಲ್ ಟ್ರಸ್ಟ್ ಅಂತ ಒಂದು ಮಾಡಬೇಕಂತ ಫಸ್ಟಿಗೆ ನಾವು ಎಲ್ಲ ನಮ್ಮ ಕುಟುಂಬದವ್ರು ಸೇರಿ ಮಾಡಬೇಕಂತ ಇತ್ತು. ಎಲ್ಲ ಕೈ ಜೋಡಣೆಗಳು ಒಂದೇ ಇರಬೇಕು ಅಲ್ವಾ, ಜೋಡಿಸಿಲ್ಲ ಅಂತೇಳಿ ಅವರನ್ನು ನಾವು ಕೆಟ್ಟವರನ್ನು ಭಾವಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದು ಸ್ವಲ್ಪ ಅಲ್ಲಿ ಸ್ವಲ್ಪ ವಿಳಂಬ ಆಯ್ತು ನಮಗೆ. ನಾವು ಮೊದಲೇ ಮಾಡಬೇಕಿತ್ತು. ಈಗ ನಾನು ಅದನ್ನು ಅತಿ ಶಾರ್ಟ್ಲಿ ಸಮಯದಲ್ಲಿ ಅದನ್ನು ನಾನು ಖಂಡಿತ ಮಾಡ್ತೀನಿ. ಆದರೆ ಯಾವುದೇ ಒಂದು ಮಾಡುವಾಗ ಅದರ ಮುಂದಿನ ಆಲೋಚನೆಗಳು ಇಲ್ಲದೆ ಮಾಡಬಾರ್ದು ಅಲ್ವಾ. ಬಂದ್ ಮಾಡಿ ಅದೇ ಮತ್ತು ತೊಂದರೆಗಳು ಬಂದಾಗ ಅದು ಬೇರೆ ರೀತಿಯಲ್ಲಿ ಹೋಗ್ತದೆ. ಅಲ್ಲಿದೆ ಆಸೆಗಳಿದೆ. ಬಟ್ ಅದೆಲ್ಲ ಇನ್ನು 1 ವರ್ಷದ ನಂತರ ಆಲೋಚನೆ. ಈಗ ನನಗೆ 1 ವರ್ಷ ಈ ವ್ಯವಹಾರದಲ್ಲಿ ನನ್ನ ಮಕ್ಕಳೊಂದಿಗೆ ನನಗೆ ಸ್ವಲ್ಪ ತೊಡಗಿಸ್ಕೊಳ್ಬೇಕು. ಅದ ನಂತರ ಖಂಡಿತ ಮತ್ತೆ ನೀವು ನಮ್ಮ ವೀಕ್ಷಕರ ಪರವಾಗಿ ನೀವು ಬಂದಲ್ಲಿ ನಿಮಗೆ ಮೆಸೇಜ್ ಕೊಡ್ತೀನಿ. ಈ ತನಕ ನಮ್ಮ ಉದ್ಯಮಿ ಪದ್ಮನಾಭ ಕುತೂಹಲರು, ಹಾಗೆ ಅವರು ಕುಂದಾಪುರ ಭಾಗದಲ್ಲಿ ಯಾರಿಗೂ ಸಿಕ್ಕೋದಿಲ್ಲ. ಯಾಕಂದರೆ ನಾನು ಇವತ್ತು ಯಾರೋ ಅವರು ಕಡೆಯವರಿನ ಯಾರಿನೋ ಮಾತಾಡಿಸ್ಕೊಂಡು ಸರ್ ಹತ್ರ ಬಂದಿದ್ದೇನೆ. ಒಂದಷ್ಟು ಸಮಯ ಕೊಟ್ಟಿದ್ದಾರೆ, ಅವರು ತುಂಬ ಬ್ಯುಸಿಯಾಗಿರ್ತಾರೆ, ಆದರೂ ನಮ್ಗೆ ಕೊಟ್ಟಿದ್ದಾರೆ. ಎಲ್ಲೋ ನಾನು ಬರುವಾಗೆ ಎಣಿಸಿಲ್ಲ ಅವರಿಗೆ ಇಷ್ಟೆಲ್ಲ ಜನಪರದಲ್ಲಿ ಈ ಥರ ಆಸಕ್ತಿ ಇತ್ತು, ಬಡವ್ರ ಬಗ್ಗೆ ಆಸಕ್ತಿ ಇತ್ತು ಅಂತ ನಾನು ತಿಳ್ಕೊಂಡಿಲ್ಲ. ಬಟ್ ಅವ್ರ ಮಾತಲ್ಲೇ ಗೊತ್ತಾಯಿತು, ನನಗೆ ಎಲ್ಲ ವಿಷಯನ ಹೇಳಿದ್ದಾರೆ. ಕೊನೆಯದಾಗಿ ಸರ್,
ನಮ್ಮ ನಾಡಿನ ಜನತೆಗೆ ತಾವೇನು ಹೇಳಲಿಕ್ಕೆ ಬಯಸ್ತೀರಾ? ಯಾಕಂದರೆ ನಿಮ್ಮ ಸಮುದಾಯಕ್ಕೂ ಬರಬೇಕು, ಸಮಸ್ತ ನಾಡಿನ ಜನರಿಗೆ ಏನಾದರೂ ಒಂದು. ಖಂಡಿತ 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 ಒಳ್ಳೆಯ ಕ್ವಶನ್ಸ್ಗಳು. ನಾವು ಏನು ಮಾಡ್ಕೊಂಡು ಇರ್ತೀವಿ ಅಂತ ಹೇಳೋದು ಇದಲ್ಲ. ನಾವು ಮಾಡೋದ್ರಲ್ಲಿ ನಮ್ಮ ಸಮಾಜವನ್ನು, ನಮ್ಮ ಸಮಾಜ ಅಂದರೆ ನಮ್ಮ ಊರು, ಎಲ್ಲ ಜಾತಿ, ಎಲ್ಲ ಮಟ್ಟ, ಎಲ್ಲ ಸಾಮೂಹಿಕ ಇದನ್ನು ಮಾತಾಡುವಂಥದ್ದು. ಎಲ್ಲ ಸಮಾಜದವರು ಮನೆಯಲ್ಲಿ ಕುಂತು ಆಲೋಚನೆ ಮಾಡೋದ್ರ ಬದಲಾಗಿ, ಕಟ್ಟೆಯಲ್ಲಿ ಕುಂತು ಆಲೋಚನೆ ಮಾಡುವ ಬದಲಾಗಿ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತಿನ ದಿನದಲ್ಲಿ ಏನು ಚಟುವಟಿಕೆಗಳು ನಡೀತಾ ಇದೆ ಆ ಚಟುವಟಿಕೆಗಳನ್ನು ಗಮನಿಸಬೇಕು. ಅದು ಎಲ್ಲದನ್ನು ತೊಗೊಳ್ಬಾರ್ದು, ಒಳ್ಳೆಯದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ಹೇಳೋದು. ಒಂದು ಸಣ್ಣ ಮೆಸೇಜ್ ಅಂತ ಹೇಳಿದ್ರಿ, ನಿಮಗೆ ಯಾವುದೂ ಮನಸ್ಸು ಬರೋದಿಲ್ಲ ಫಸ್ಟಿಗೆ. ಏನಪ್ಪ ಇನ್ನು ನಾನು ಏನು ಮಾಡೋದು, ಹೀಗೆ ಏನೋ ನಮಗೆಲ್ಲ ಬಂದಿದೆ, ಆ ಸಮಯದಲ್ಲಿ ನಮ್ಗೆ ಕೂಡ ಬಂದಿದೆ, ಅದನ್ನೇ ಶೇರ್ ಮಾಡ್ತಿರೋದು. ನೀವು ಇವತ್ತಿನ ದಿನದಲ್ಲಿ ನಿಮಗೆ ಎಷ್ಟು ಖರ್ಚಾಗುತ್ತೆ, ನಿಮ್ಮ ಜೀವನದಲ್ಲಿ ಎಷ್ಟು ಖರ್ಚಾಗುತ್ತೆ, ಅದನ್ನು ನೀವು ಒಂದು ವರ್ಷದ ಇದರಲ್ಲಿ ಬರೀ. ಒಂದು ವರ್ಷಕ್ಕೆ ನನಗೆ ಊಟಕ್ಕೆ ಎಷ್ಟು ಬೇಕು, ಬಟ್ಟೆಗೆ ಎಷ್ಟು ಬೇಕು, ಇಸ್ತ್ರಿಗೆ ಎಷ್ಟು ಬೇಕು, ಐರನ್ನಿಗೆ ಎಷ್ಟು ಬೇಕು, ಕರೆಂಟಿನ ರೂಪದಲ್ಲಿ ಎಷ್ಟು ಬೇಕು, ತರಕಾರಿಗೆ ಎಷ್ಟು ಬೇಕು, ಎಲ್ಲದನ್ನು ಬರೀ. ಈವನ್ ಒಂದು ಪಾಲಿಶ್ ಹಾಕಲಿಕ್ಕೆ ಶೂಗೆ ಬೇಕು ಎಷ್ಟು ಬೇಕು, ಎಲ್ಲದನ್ನು ಒಂದು ವರ್ಷದ ಒಂದು ವೆಚ್ಚವನ್ನು ಲಿಸ್ಟ್ ಮಾಡಿ. ಆಗ ಒಂದು ವರ್ಷಕ್ಕೆ ನಿಮಗೆ ಇವತ್ತಿನ ಒಂದು ಕಡೆ ವಯಸ್ಸು ಬರೀರಿ, ಬರೀ ಎಲ್ಲ ಬರೀ. ಒಂದು ಅಮೌಂಟ್ ಆದಾಯ ಇಂಟು ಖರ್ಚು, ಎರಡು ಆದಾಯವನ್ನು ಬರೀಬೇಕು. ನೀವು ಎಷ್ಟು ದುಡಿತೀರಾ, ಒಂದು ವರ್ಷದಲ್ಲಿ ಎಷ್ಟು ದುಡಿತೀರಾ ಅದನ್ನು ಬರೀರಿ. ಯಾವ್ಯಾವ ರೂಪದಲ್ಲಿ ದುಡಿತೀರಿ ನೀವು ಅದನ್ನು ಬರೀರಿ. ನೀವೇನು ಎಲೆಕ್ಟ್ರಿಕಲ್ ಕೆಲಸ ಮಾಡ್ತೀರಾ, ಕೂಲಿ ಮಾಡ್ತೀರಾ, ಅಥವಾ ಒಂದು ಸರ್ವಿಸ್ ಮಾಡಿಸಿ ದುಡಿತೀರಾ, ಪ್ರತ್ಯೇಕವಾಗಿ ಯಾವುದೋ ಒಂದು ಬಿಸ್ನೆಸ್ ಮಾಡಿಸಿ ದುಡಿತೀರಾ, ಅದನ್ನು ಆ ಬಿಸ್ನೆಸ್ಸಲ್ಲಿ ಬರೀರಿ. ಇಲ್ಲಿ ಎಲ್ಲ ಖರ್ಚು ಇದರಲ್ಲಿ ಬರೀರಿ. ಅದು ಎಲ್ಲದನ್ನು ರಿವರ್ಸ್ ಬಂದು ಸೆಕೆಂಡಲ್ಲಿ ಕನ್ವರ್ಟ್ ಮಾಡಿ. ಒಂದು ಸೆಕೆಂಡಿಗೆ ಎಷ್ಟು ದುಡಿತೀರಾ, ಇಲ್ಲಿ ಒಂದು ಸೆಕೆಂಡಿಗೆ ಎಷ್ಟು ಖರ್ಚಾಗ್ತದೆ. ಆಗ ನಿಮಗೆ ಗೊತ್ತಾಗುತ್ತೆ ನಾನು ಒಂದು ವರ್ಷದಲ್ಲಿ ಎಷ್ಟು ಮೈನಸ್ಸಲ್ಲಿದ್ದೇನೆ, ಎಷ್ಟು ಪ್ಲಸ್ ಆಗಿದ್ದೆ ಗೊತ್ತಾಗುತ್ತೆ. ಆಗ ನಿಮ್ಗೆ ಗೊತ್ತಾಗುತ್ತೆ ನಾನು ಇದನ್ನು ಚೇಂಜ್ ಮಾಡಬೇಕಂತ ಕೇಳಿದ್ರೆ ಒಂದು ಸೆಕೆಂಡಿಗೆ ನಾನು ಎಷ್ಟು ಚೇಂಜಸ್ ಮಾಡ್ಕೋಬೇಕಂತ. ಉದಾಹರಣೆ ನಾನೀಗ ಒಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನಿಮಗೆ 10 ಪೈಸಾ ಒಂದು ಸೆಕೆಂಡಿಗೆ ಮೈನಸ್ ಆಗಿದ್ದೀರ, 10 ಪೈಸಾ ಒಂದು ಸೆಕೆಂಡ್ ಉಳಿಸ್ಬೇಕು ಅಂದರೆ ನಿಮ್ಗೆ 10 ಪೈಸಾ 20 ಪೈಸಾ ಎಲ್ಲ 10 ಪೈಸಾ ಕಾಯಿನನ್ನು ನೀವು ಹಾಕ್ತಬೇಕಷ್ಟೆ. ಆಗ ನೀವು ಹಾಕಿ ಅದನ್ನು ಮಾಡಿದಾಗ ಫಸ್ಟ್ ನೀವು ಇಕ್ವಲೆಂಟ್ ಹಾಕ್ತೀರಾ. ಹೌ ಟು ರಿಕವರ್, ಹೇಗೆ ನೀವು ಆ ರಿಕವರಿ ಮಾಡಬೇಕಂತ. ಆಗ ಏನು ಮಾಡಬೇಕು, ನೀವು ಫಸ್ಟಿಗೆ ನೀವು ವೇಸ್ಟ್ ಆಗೋದನ್ನು ಉಳಿಸ್ಬೇಕು. ನಿಮ್ಮ ದುಡಿಮೆ ಅಷ್ಟೇ ಇದೆ, ನಂಗೆ ಜಾಸ್ತಿ ಕೊಡೋದು ಸಂಬಳ ಕೊಡೋದಿಲ್ಲ ಅಂತ ಅಲ್ವಾ. ಈಗ ಒಬ್ಬ ಕೂಲಿ ನೀವು 900 ರೂಪಾಯಿ ಕೊಡ್ತಾನೆ ಅಂತ ಕೇಳಿದ್ರೆ 1000 ರೂಪಾಯಿ ಕೊಡಪ್ಪ ಅಂದರೆ ಕೊಡೋದಿಲ್ಲ. ಅವಾಗ ಏನು ಮಾಡಬೇಕು, ನೀವು ಫಸ್ಟಿಗೆ ಉಳಿದಾಯದಲ್ಲಿ ಇದು ಖರ್ಚದಲ್ಲಿ ನೀವು ಸೇವ್ ಮಾಡಿ. ಎಲ್ಲಿ ಮಾಡ್ತೀರಾ, ಅಡುಗೆಯಲ್ಲಿ ವೇಸ್ಟ್ ಮಾಡೋದನ್ನು ಕಡಿಮೆ ಮಾಡಬೇಕು. ಐರನ್ ಮಾಡಿರೋ ಬಟ್ಟೆಗಳನ್ನು ಹ್ಯಾಂಗರ್ ಹಾಕಿಡಬೇಕು. ಒಂದು ದಿನದಲ್ಲಿ ಐರನ್ಗಳನ್ನು 3 ದಿನ ಹಾಕುವ ಹಾಗೆ ಮಾಡಬೇಕು. ಒಂದಿನ ಬೇರೆ ಬಟ್ಟೆ ಹಾಕಿ ನೆಕ್ಸ್ಟ್ ಡೇ ಮತ್ತೊಂದು ಬಟ್ಟೆ ಹಾಕಿ. ಶೂಗಳನ್ನು ತಂದು ಚಪ್ಪಲನ್ನು ತಂದುಗಳು ಅದನ್ನು ಬಿಸಾಡಬಾರ್ದು, ಸೈಡಿಗೆ ಚೆನ್ನಾಗಿಡಬೇಕು. ಅದಕ್ಕೆ ಪಾಲಿಶ್ ಮಾಡೋ ಅವಶ್ಯಕತೆ ಇಲ್ಲ. ಬಾಚಣಿಗೆ ಆಗಲಿ ಸಾಬೂನಾಗಲಿ ಅದನ್ನು ನೀರಿನಲ್ಲಿ ಇಡಬಾರ್ದು. ಅರ್ಧ ನಿಮಿಷ ಒಂದು ಈರುಳ್ಳಿ ತರ್ತೀರ, ಅದನ್ನು ಕೊಳೆಯುವಂಥ ರೀತಿಯಲ್ಲಿ ಇಡಬಾರ್ದು, ಶಿಸ್ತುಬದ್ಧವಾಗಿ ಇಡಬೇಕು. ಒಂದು ಲೈಟನ್ನು ಹಾಕಿರ್ತೀರ, ಅದನ್ನು ನೀವು ಇಲ್ದಿದ್ದಾಗ ಯಾಕೆ ಉರಿಬೇಕು, ಆಫ್ ಮಾಡಿ ಹೋಗಬೇಕು. ಅಲ್ಲಿ ನಿಮ್ಗೊಂದು 2 ಪೈಸಾ ಉಳಿತದೆ. ತರಕಾರಿಯಲ್ಲಿ 2 ಪೈಸಾ ಉಳಿತದೆ. ನೋಡಿ 10 ಪೈಸಾ ಅನ್ನೋದು ಒಂದು ದಿನದ ಇದರಲ್ಲಿ ನಿಮ್ಗೆ 50 ಪೈಸಾನೇ ಉಳಿಸ್ಬೋದು. ಆಗ ನೀವು 40 ಪೈಸಾ ಲಾಭದಾಯಕ ಆಗ್ತೀರ ಸೆಕೆಂಡಿಗೆ. ಆಗ ನಿಮ್ಗೆ ಗೊತ್ತಾಗುತ್ತೆ ಈ 40 ಪೈಸಾನ 80 ಪೈಸಾ ಮಾಡಬೇಕು ಅಂತ. ಆ ಸೆಕೆಂಡನ್ನು 80 ಪೈಸಾನ ಆ 1 ರೂಪಾಯಿಯನ್ನು ನೀವು ಮಾಡಿದಾಗ ಅದನ್ನು ವಾಪಸ್ ಒಂದು ವರ್ಷಕ್ಕೆ ಮಾಡಿ. ಅದನ್ನು ನೀವು ಮುಂದೆ ಬದುಕು ನಿಮ್ಗೆ ಎಷ್ಟಿದೆ, ಈಗ ನಿಮ್ಗೊಂದು 30 ವರ್ಷ ಅಂತ ತಿಳ್ಕೊಳ್ಳಿ ಉದಾಹರಣೆಗೆ. 40, 50, 60, 70, ಒಂದು 80 ವರ್ಷ 50 ವರ್ಷ ಇದೆ. 50 ವರ್ಷದಲ್ಲಿ ನೀವು ಎಷ್ಟು ಉಳಿಸ್ಬೋದು ಅಂತ ಈಗ ನಿಮ್ಗೆ ಗೊತ್ತಾಗುತ್ತೆ. ಈಗ ನಿಮ್ಗೆ ಏನಾದರೂ ಕರೆಕ್ಷನ್ ಮಾಡ್ಕೊಬೇಕು, ಚೇಂಜಸ್ ಮಾಡ್ಕೊಳ್ಳಿ, ಪರಿವರ್ತನೆ ಮಾಡಬೇಕಂತ ಕೇಳಿದ್ರೆ ನಿಮ್ಮ ಹತ್ರ ಎಷ್ಟೋ ಲಕ್ಷ ಕೋಟಿ ಸೆಕೆಂಡ್ಸ್ಗಳಿದೆ. ಚುಟುಕಾಗಿ ಹೇಳಬೇಕಂತ ಕೇಳಿದ್ರೆ ಒಬ್ಬ ವ್ಯಕ್ತಿ ಒಂದು ಸಿಗರೇಟಿನ ಒಂದು ದುರ್ಚಟ ಇದ್ದರೆ ಅವನ ಬಿಟ್ಟಿದ್ದು 75 ಲಕ್ಷ ರೂಪಾಯಿ ಉಳಿಸ್ಬೋದು ಒಂದು ವರ್ಷಕ್ಕಲ್ಲ, ಅವನ ಕಾಲಾವಧಿ ಅವನ ಬದುಕಿನ ಕಾಲಾವಧಿಯಲ್ಲಿ ಅವನು 75 ಲಕ್ಷವನ್ನು ಉಳಿಸ್ಬೋದು. ನೀವು ಅದನ್ನು ಲೆಕ್ಕಾಚಾರ ಮಾಡಿದ್ದೆ, ಹಾಗಾಗಿ ನಾನು ನಿಮಗೆ ಹೇಳ್ತಿರುವಂಥದ್ದು. ನಾನು ಕೂಡ ಸ್ಮೋಕರ್ ಆಗಿದ್ದಿದ್ದೆ, ಈಗ ನಾನು ಸೇರ್ತೀನಿ ಬಟ್ ತುಂಬ ಕಡಿಮೆ. ಅಂದರೆ ನಾನು ಯಾವತ್ತೂ ಒಂದು ತಿಂಗಳಲ್ಲಿ ಒಂದು 3 ಸಿಗರೇಟ್ ಹಾಕ್ಸಿ ಸೇರ್ತೀನಿ. ಆಗ ನನಗೆ ದಿನದಲ್ಲಿ 5-6 ಸೇರ್ತಿದ್ದೆ. ಕಾರಣ ಇದೆ ಆತಲ್ಲ. ಈಗ ಒಬ್ಬ ಡ್ರಿಂಕ್ ಮಾಡ್ತಾನೆ, ಅವನು ಏನು ಮಾಡ್ತಾನೆ, ಒಬ್ಬ ಡ್ರಿಂಕ್ ಮಾಡೋನು 1,85 ಲಕ್ಷ ರೂಪಾಯಿಯನ್ನು ಸೇವ್ ಮಾಡ್ತಾನೆ. 1,85 ಲಕ್ಷ. ನೀವು ಎಣಿಸ್ಕೊಂಡಿದ್ದೀರಾ? ನೋಡಿ, ನಮ್ಮಲ್ಲೇ ಇದೆ. ನಾವು ಮಾಡುವಂಥ ದುಶ್ಚಟಗಳೇ
ನಮ್ಮ ಇಡೀ ಫ್ಯಾಮಿಲಿ, ನಮ್ಮ ಮಕ್ಕಳು ಬಳಿಗೆ ಎಲ್ಲದನ್ನು ಮಾಡ್ತದೆ. ಬಟ್ ನಾವು ಆ ಲೆಕ್ಕಾಚಾರ ಮಾಡ್ತಾಯಿಲ್ಲ. ಹಾಗಾಗಿ ನಮ್ಮ ಸಂಸಾರ, ನಮ್ಮ ಕುಟುಂಬ ನಾವೇ ಹಾಳು ಮಾಡ್ತಾಯಿದ್ವಿ. ಅಂದರೆ ನಮಗೆಲ್ಲ ಗೊತ್ತಿದೆ, ಬಟ್ ನಾವು ಅದನ್ನು ಉಪಯೋಗಿಸ್ಕೊತಾ ಇಲ್ಲ, ಅಷ್ಟೇ ಸಿಂಪಲ್. ಹಾಗಾಗಿ ಸಮಾಜದ ಜನರಿಗೆ ಇದನ್ನು ಮೆಸೇಜ್ ಕೊಡ್ತೀನಿ, ನಿಮ್ಮೆಲ್ಲ ಮೊಬೈಲು ಅಥವಾ ಕ್ಯಾಲ್ಕುಲೇಟರ್ನ ನೀವು ಯೂಸ್ ಮಾಡಿ, ಇದೇ ನಾವು ಹೇಳೋ ಲೆಕ್ಕಾಚಾರಗಳನ್ನು ಮಾಡಿ. ಖಂಡಿತ ಇವತ್ತು ನಿಮ್ಮ ಕಣ್ಣೆದುರುಗಡೆ ನಿಂತಹ ಪದ್ಮನಾಭ ಈ ಲೆಕ್ಕಾಚಾರದಿಂದಲೇ ಬಂದಿರೋದು ಒಂದು ಉದಾಹರಣೆ ಅಂತ ಹೇಳಿ ನಾನು ಹೇಳ್ತೀನಿ. ಈ ಲೆಕ್ಕಾಚಾರದಲ್ಲಿ ನೀವು ಹೋಗಿ ನಿಮ್ಮ ಮನೆಯಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಊರಲ್ಲಿ, ನಮ್ಮ ದೇಶದಲ್ಲಿ ಬಡವರು ಅನ್ನೋರೇ ಸಿಗಲಿಕ್ಕಿಲ್ಲ ಅಂತ ಹೇಳೋದು ನಾನು ಪ್ರಮಾಣಪೂರ್ವಕವಾಗಿ ಹೇಳಬಲ್ಲೆ. ನಾನು ಅದಕ್ಕಾಗಿಯೇ ಕೇಳಿದೆ ಸರ್ ಕೊನೆಯದಾಗಿ ಈ ಮಾತನ್ನು. ಯಾಕಂದರೆ ತುಂಬ ಬಡತನದಲ್ಲಿ ಆ ಏಳು ಬೀಳು ಎಲ್ಲನೂ ನೀವು ಸಹಿಸ್ಕೊಂಡು ಬಂದಾಗ, ಈ ಮಟ್ಟದಲ್ಲಿ ಈ ರೀತಿಯಲ್ಲಿ ಬಂದಾಗ ಜನರಿಗೇನೋ ಒಂದು ಕುತೂಹಲ ಇದೆ. ಶಾರ್ಟ್ ಟೈಮ್, ಒಂದು 20-25 ವರ್ಷ ಇಷ್ಟು ದೊಡ್ಡ ಬಿಸ್ನೆಸ್ಮೆನ್ನು ಹೇಗೆ ಅಂತ. ಅದಕ್ಕಾಗಿ ಈ ಪ್ರಶ್ನೆ ಕೊನೆಯದಾಗಿ ಕೇಳಿದ್ರೆ ತಾವು ಅದಕ್ಕಾಗಿ ಸ್ಪಷ್ಟ ಉತ್ತರ ಕೊಟ್ಟಿದೆ. ಸಮಸ್ತ ನಾಡಿನ ಜನತೆ ಇದನ್ನು ಕೇಳ್ತಾ ಇದ್ದಾರೆ. ಅದನ್ನೇ ಅವರು ಆ ರೀತಿಯಲ್ಲಿ ಮೈಗೂಡಿಸ್ಕೊಂಡ್ರು ಅವರಿಗೂ ಒಳ್ಳೆಯದು. ಆದರೆ ಒಂದೆಲ್ಲೋ ನಮಗನ್ಸುತ್ತೆ, ನಿಮಗೆ ನಾನು ಮೊದಲೇ ಹೇಳಿದಾಗೆ ಎಲ್ಲ ಬಡವರದ್ದು ಎಲ್ಲರ ಬಗ್ಗೆಯೂ ನಿಮಗೊಂದು ಕಾಳಜಿ ಇರೋದು ಅನ್ನೋದು ಸತ್ಯದ ಮಾತಿಗೆ ಈಗ ಒಂದು ಅಂತ ಹೇಳಿದ್ದೀರಾ. ಖಂಡಿತ ಕಾರ್ಯಕ್ರಮಕ್ಕೆ ಧನ್ಯವಾದ ಸರ್. ತಮ್ಮ ಸಮಯ ಈ ತನಕ ನಮ್ಮ ಕೊಟ್ಟಿದ್ದೀರಾ. ಕೋಸ್ಟಲ್ ನ್ಯೂಸಿಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು.